लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। यो नित्यमच्युतपदाम्बुजयुग्मरुक्मौ यास्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. ஸ்ரீரொன்றுதூப்புல் திருவேங்கடமுடையான் பாரன்னச் சொன்ன பழமொழியுள் ஓரொன்றுதானே அமையாதோ தாரணியில் வாழ்வார்க்கு வானேரப் போமளவம் வாழ்வு. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. 11ನೇ ಶ್ಲೋಕದ ಸಬಿತಾ ಇದ್ದಾರ? 11ನೇ ಶ್ಲೋಕದಿಂದ 20ರವರೆಗೆ ಹೇಳ್ಕೊಂಬಿಟ್ಟು ಮುಂದೆ ವ್ಯಾಖ್ಯಾನಕ್ಕೆ ಹೋಗೋಣ. ಯಾರಾದ್ರೂ ಹೇಳೋಂಗಿದ್ರೆ ಹೇಳಿ, ಇಲ್ಲದ ನಾ ಹೇಳ್ಕೊಂಡು ಹೋಗ್ತೀನಿ, ನೀವು ಪುಸ್ತಕ ನೋಡ್ಕೊಳ್ಳಿ. ತ್ವಯ್ಯಾಚಾರ್ಯೈರ್ವಿನಿಹಿತಪರಾಸ್ತಾವಕಾರಂಗನಾಥ ತ್ವತ್ಕೈಂಕರ್ಯ ಪ್ರವರ ಮನಸಃ ತ್ವದ್ಗುಣಾಸ್ವಾದಮತ್ತಾಃ ತ್ವಯ್ಯೈಕಸ್ಮಿನ್ನಪಿ ವಿಜಹತೋ ಮುಕ್ತವತ್ಸಾಧನತ್ವಂ ಸ್ವರಸರಸಿಕಾಃ ಸೂರಯೋ ಮೇ ಸ್ವದಂತಾಂ ಕಲ್ಪಸ್ತೋಮೇಪ್ಯಪಾಸ್ತದ್ವಿತರಗತಯೋ ಶಕ್ತಿಧೀ ಭಕ್ತಿಭೂಮ್ನಾಂ ರಂಗೇಶ ಪ್ರಾತಿಕೂಲ್ಯಕ್ಷರಣಪರಿಣಮನ್ ನಿರ್ವಿಘಾತಾನುಕೂಲ್ಯಾಃ ತ್ರಾತಾರಂ ತ್ವಾಮಭೇದ್ಯಾಚ್ಚರಣವರಣತೋ ನಾಥ ನಿರ್ವಿಘ್ನಯಂತಃ ತ್ವನ್ನಿಕ್ಷಿಪ್ತಾತ್ಮರಕ್ಷಾಂ ಪ್ರತಿರವಸಜುಷಸ್ವಪ್ರವೃತ್ತಿಂ ತ್ಯಜಂತಿ ತ್ಯಕ್ತೋಪಾಯವ್ಯಪಾಯಾಂಸ್ತದುಭಯಕರಣೆ ಸತ್ರಪಾನ್ ಸಾನುತಾಪಾನ್ ಭೂಜೋಪಿ ತ್ವತ್ಪ್ರಪತ್ಯಾ ಪ್ರಶಮಿತಕಲುಷಾನ್ ಹಂತ ಸರ್ವಂ ಸಹಸ್ತ್ವಂ ರಂಗಿನ್ಯಾಸಾಂತರಂಗಾಖಿಲಜನಹಿತತಾಂ ಗೋಚರತ್ವನ್ನಿದೇಶಾಂ ಪ್ರೀತಿಪ್ರಾಪ್ತ್ವಸ್ವರ್ಣಾಶ್ರಮಶುಭಚರಿತಾನ್ ಪಾಸಿ ಧನ್ಯಾನ್ ಅನನ್ಯಾನ್ ಶೋಕಾಸ್ಪದಾಂಶಮದನಶ್ಯಯತಾಂ ಭವಾಬ್ಧೌ ರಂಗಾಸ್ಪದಾಂಶಸಹಜಂ ನ ರುಣತ್ಸಿ ದುಃಖಂ ನೋ ಚೇದಮಿ ಜಗತಿ ರಂಗಧುರೀಣ ಭೂಯಃ ಕ್ಷೋದಿಷ್ಟಭೋಗರಸಿಕಾಸ್ತವ ನ ಸ್ಮರೇಯುಃ ಹೇತುರ್ವೈಧೇ ವಿಮರ್ಶೆ ಭಜನ ವದಿತರತ್ ಕಿಂತ್ವನುಷ್ಠಾನಕಾಲೇ ವೇದ್ಯತ್ವದ್ರೂಪಭೇದೋ ವಿವಿಧೈಃ ಸ ತೂಪಾಯತಾನ್ಯಾನಪೇಕ್ಷಾಂ ರಂಗಿನ್ ಪ್ರಾರಬ್ಧರಂಗಾತ್ ಫಲಮಧಿಗಮನಾವೃತ್ತಿರುಕ್ತೇಷ್ಟಿವತ್ ಸ್ಯಾತ್ ನಾನಾಶಬ್ದಾದಿಭೇದಾತ್ ಪ್ರಪದನ ಭಜನೆ ಸೂಚಿತೆ ಸೂತ್ರಕಾರೈಃ ಭಕ್ತೌ ರಂಗಪತೆ ಯಥಾ ಖಲು ಪಶುಚ್ಛಾಗಾದಿವದ್ವೇದನಾ ಧ್ಯಾನೋಪಾಸನ ದರ್ಶನಾದಿ ವಚಸಾಂ ಇಚ್ಛಂತ್ಯಭಿನ್ನಾರ್ಥತಾಂ ವ್ಯಕ್ತೈಕ್ಯಾಚರಣಾಗತಿ ಪ್ರಪದನ ತ್ಯಾಗಾತ್ಮನಿಕ್ಷೇಪಣಾಂ ನ್ಯಾಸಾದ್ಯೇಷು ತಥೈವ ತಂತ್ರ ನಿಪುಣೈಃ ಪರ್ಯಾಯತಾ ಸ್ಮರ್ಯತೆ ವಿಶ್ವಾಸಾಯಾಸ ಭೂಮ್ನೋಃ ನ್ಯಸನ ಭಜನಯೋರ್ಗೌರವೇ ಕೋ ವಿಶೇಷಃ ತತ್ಸದ್ಭಾವೇಪಿ ಧರ್ಮಾಂತರ ಇವ ಘಟಿತೆ ಕರ್ತೃಭೇದಾದ್ವಿಕಲ್ಪಃ ತದ್ಭೇದೋ ರಂಗಶಾಯಿನ್ನ ನಿತರಗತಿತಾತ್ ಯುಕ್ತಶೋಕಾತಿರೇಕಾತ್ ಸದ್ವಿದ್ಯಾದೋ ವಿಕಲ್ಪಸ್ತ್ವಭಿಮತಿಭಿದಯಾ ತೇನ ತತ್ರೈಕರಾಶ್ಯಂ ಧ್ರುವಮಧಿಕೃತಿಭೇದಾತ್ ಕರ್ಮವದ್ರಂಗಶಾಯನ್ ಫಲಮನೇಕಂ ತ್ವತ್ಪದೇ ಭಕ್ತಿರೇಕಾ ಶರಣವರಣವಾಣಿ ಸರ್ವಹೇತುಸ್ತಥಾಸೌ ಕೃಪಣಭಜನನಿಷ್ಠಾ ಬುದ್ಧಿದೌರ್ಬಲ್ಯಕಾಷ್ಠಾ ಕರ್ತವ್ಯಂ ಸಕೃದೇವ ಹಂತ ಕಲುಷಂ ಸರ್ವಂ ತತೋ ನಶ್ಯತಿ ಬ್ರಹ್ಮೇಶಾದಿಸುದುರ್ಲಭಂ ಪದಮಪಿ ಪ್ರಾಪ್ಯಂ ಮಯಾದ್ರಾಗಿತಿ ವಿಶ್ವಾಸ ಪ್ರತಿಬಂಧಿ ಚಿಂತನಮಿದಂ ಪರ್ಯಶ್ಚತಿನ್ಯಸ್ಯತಾಂ ರಂಗಾಧೀಶ ರಮಾಪತಿತ್ವ ಸುಭಗಂ ನಾರಾಯಣತ್ವಂತವಾಂ
धीकर्म भक्तिरहितश्च कदाप्यशक्त्या रङ्गेश भावकलुष प्रणतिद्वयोक्तेः मन्ये बलं प्रबलदुष्कृतशालिनो मे त्वन्मूलदेशे कटाक्ष निपातमाद्यम् ಇದು 20ನೇ ಶ್ಲೋಕದವರೆಗೆ. ಹೋದ್ಸಲ ಎಲ್ಲಿವರೆಗೆ ಹೇಳ್ಕೊಂಡಿದ್ವಿ? 12 ಆಗಿತ್ತಾ? ಇಲ್ಲ 11 ಆಗಿತ್ತು ಅನ್ಸುತ್ತಲ್ಲ. ಹನ್ನೆರಡನೇ ಶ್ಲೋಕ ಹೇಳಿದ್ನಾ? ಯಾರು ಇಲ್ವಾ? ಪವಿತ್ರ ಇದ್ರೆ ನೋಟ್ ಮಾಡ್ಕೊಂಡಿದ್ದಾಳೆ. ಪವಿತ್ರ ಇಲ್ವಾ? 11 ಆಗಿದೆ ಅಲ್ಲ. 12 ಹೇಳ್ಬೇಕಾ? 11 ಬೇರೆ ಇದು ಮಾತ್ರ ಹೇಳದ್ನ ಅರ್ಥ ಆಗಿದೆ ಸರ್. ಅಂದ್ರೆ ಮೇಲಿನ ಶ್ಲೋಕದ ಅರ್ಥವನ್ನು ಮಾತ್ರ ಹೇಳಿದ್ದೀನಿ ಅನ್ಸುತ್ತಲ್ಲ. ವಿಚಿತ್ರ ಹೇಳಬೇಕು. ಓಕೆ ಓಕೆ. ತ್ವಯ್ಯಾಚಾಯೈರ್ವಿನಿಹಿತಭರಾನ್ಯಸ್ತಾವಕ ರಂಗನಾಥ ತ್ಯಕ್ತೈರ್ ಕೈಂಕರ್ಯ ಪರವಣಮಾಸ ತ್ವದ್ಗುಣಾಸ್ತ್ವಾಸು ಸಮತ್ತಾಃ ತ್ವಯ್ಯೈಕಸ್ಮಿನ್ನಪಿ ವಿಜಹತೋ ಭುಕ್ತವತ್ ಸಾಧನತ್ವಂ ತ್ವಚ್ಚೇಷತ್ವರಸಿಕಾಃ ಸೂರಯೋ ಮೇ ಸ್ವದಂತಂ. ಇದರಲ್ಲಿ ಮುಖ್ಯವಾಗಿ ಏನು ಹೇಳ್ತಾರೆ ಅಂತಂದ್ರಲ್ಲಿ ಈ 11ನೇ ಶ್ಲೋಕದಲ್ಲಿ ಭಗವಂತನಲ್ಲಿ ನೇರವಾಗಿ ಶರಣಾಗತಿ ಮಾಡೋರು ಅವರು ಅಂದರೆ ಈ ಸ್ವನಿಷ್ಠೆ ಮಾಡೋರು ಇದ್ದಾರಲ್ಲ ಅವರು ಆ ಸ್ವನಿಷ್ಠವನ್ನು ಮುಂದೆ ಶ್ಲೋಕದಲ್ಲೂ ಸ್ವನಿಷ್ಠಾಧಿಕಾರಿ ಬರ್ತಾರೆ. ಇದರಲ್ಲಿ ನೇರವಾಗಿ ಉಕ್ತಿನಿಷ್ಠರು ಅಂತ ಹೋಗ್ಬೋದು. ಯಾರು ಭಗವಂತನಲ್ಲಿ ಪ್ರಪತ್ತಿಯನ್ನು ಮಾಡ್ತಾರೋ ಅವರ ಬಗ್ಗೆ ವಿಚಾರವಾಗಿ ಹೇಳ್ತಾರೆ. ಅದಕ್ಕೆ ಅಂದರೆ ಕೆಲವರು ತಾವೇ ಆಚಾರ್ಯರ ಮೂಲಕ ಆಚಾರ್ಯನಿಷ್ಠೆಯಲ್ಲೇ ಉಕ್ತಿನಿಷ್ಠೆ ಮತ್ತು ಆಚಾರ್ಯನಿಷ್ಠೆ ಎರಡೂ ಅದೊಂದರಲ್ಲೇ ಬಂದ್ಬಿಡುತ್ತೆ. ಅದು ಇದರಲ್ಲಿ ಈ ಆಚಾರ್ಯನಿಷ್ಠೆ ಮಾಡೋರು ಏನು ಮಾಡ್ತಾರೆ ಅಂತಂದರೆ ಇದರಲ್ಲಿ ಇದನ್ನೇ ನಾವು ಹಿಂದಿನ ಇದರಲ್ಲಿ ನೋಡಿದ್ವಿ. ಅದರಲ್ಲಿ ನೇರವಾಗಿ ಮಾಡೋರು ಭಗವಂತನ್ನೇ ಉಪಾಯ ಸ್ಥಾನದಲ್ಲಿ ಇಟ್ಟುಕೊಂಡು ಪ್ರಪತ್ತಿಯನ್ನು ಮಾಡ್ತಾರೆ. ಈ ಆಚಾರ್ಯನಿಷ್ಠೆ ಮಾಡುವವರು ಉಕ್ತಿನಿಷ್ಠೆ ಆಗಲಿ ಆಚಾರ್ಯನಿಷ್ಠೆ ಆಗಲಿ ಎರಡು ಆಚಾರ್ಯನಿಷ್ಠೆಗೆ ಬರುತ್ತೆ. ಅವರು ಉಪಾಯ ಸ್ಥಾನದಲ್ಲಿ ಆಚಾರ್ಯನ್ನೇ ಇಟ್ಕೊಂಡಿರ್ತಾರೆ. ಆಚಾರ್ಯನ್ನೇ ಇಟ್ಕೊಂಡು ಪ್ರಪತ್ತಿಯನ್ನು ಮಾಡ್ತಾರೆ. ಅಲ್ಲಿ ಭಗವಂತ ಲೆಕ್ಕಕ್ಕೆ ಬರೋದಿಲ್ಲ ಅವನು. ಯಾಕೆಂದರೆ ಭಗವಂತನ ಅತ್ಯಂತ ದಾಸರವರು. ಅವ್ರು ಯಾರು? ತ್ವತ್ಕರ್ಯತಯ ಪ್ರವಣ ಮನಸಾಹ. ಯಾರು ಅಂತ ಆಚಾರ್ಯರು ಯಾತರು ಅಂದರೆ ಭಗವಂತನ ಕೈಂಕರ್ಯದಲ್ಲೇ ಯಾವತ್ತೂ ಅಭಿರುಚಿ ಉಳ್ಳವರು. ಇತರ ವಿಷಯಗಳಲ್ಲಿ ಅವ್ರಿಗೆ ಅಭಿರುಚಿ ಇಲ್ಲ ಅವ್ರಿಗೆ. ಆಮೇಲೆ ತ್ವದ್ಗುಣಾತ್ ಸ್ವಾದು ಮತ್ತಾಹ ಅಂತ ಭಗವಂತನ ಗುಣಗಳನ್ನು ಅದನ್ನೇ ಅನುಭವಿಸ್ತಾ ಅದರಲ್ಲೇ ಮತ್ತರಾಗಿರುವಂತಹವರು. ಅವರು ಯಾವತ್ತೂ ಸಾಧನತ್ವಂ ಅವರು ಹೇಳ್ತಾರೆ. ಅವರಲ್ಲಿ ಆ ಸಾಧನ ಬುದ್ಧಿ ಇದೆಯಲ್ಲ, ನಾನೇ ಮಾಡ್ತೀನಿ ಅನ್ನೋ ಉಪಾಯ ಇರ್ತಲ್ಲ, ಆ ಬುದ್ಧಿಯನ್ನು ಬಿಟ್ಟವರಾಗಿರ್ತಾರೆ. ಅವರು ಉಪಾಯವನ್ನು ನಾವು ಮಾಡಿದ್ರು ಅದು ಭಗವಂತನೇ ನನ್ನಲ್ಲಿ ಮಾಡಿಸ್ತಾನೆ ಅನ್ನೋ ಭಾವ ಉಳ್ಳವರು. ನಾನಾಗಿ ಮಾಡ್ತೀನಿ ಅಂತ ನಾನು ಅಂತ ಅಹಂ ಅನ್ನೋ ಭಾವವನ್ನು ಬಿಟ್ಟವರಾಗಿರ್ತಾರೆ ಅವರು. ಅಂಥವ್ರು ಯಾವ ಥರ ಅಂತ ಮುಕ್ತವತ್ ಅಂತಾರೆ. ಮುಕ್ತರು ಹೇಗೆ ಅಲ್ಲಿ ಹೋಗಿ ಭಗವಂತನ್ನೇ ಬರೀ ಭಗವಂತನನ್ನೇ ಅವರ ಅಲ್ಲಿ ಸ್ವಾದುವಾಗಿ ಅನುಭವಿಸ್ತಾ ಇರ್ತಾರೆ, ಬೇರೆ ಯಾವ ಇದನ್ನು ಮಾಡ್ಕೊಂಡಿರಲ್ಲ. ಅವ್ರ ಥರ ಮುಕ್ತವತ್ ಇರ್ತಾರೆ ಅವರು. ಮುಕ್ತರಂತೆ ಯಾವಾಗಲೂ ಭಗವಂತನಲ್ಲೇ ಇರುವಂತಹ ಆಚಾರ್ಯರವರು. ಅವರನ್ನ ಸೂರ್ಯ. ಆಮೇಲೆ ತ್ವಚ್ಚೇಷತ್ವ ಸ್ವರಸಿಕಾಹ ಅಂತ ಭಗವಂತನ ಶೇಷತ್ವದಲ್ಲೇ ಅಭಿರುಚಿ ರಸಿಕರಾಗಿರೋರು. ಭಗವಂತನಲ್ಲಿ ಶೇಷನಾಗಿರೋದೇ ಅತ್ಯಂತ ರುಚಿಯಾದ ಸ್ವಾದವಾದದ್ದು ಅಂತ ತಿಳಿದಂಥವರು ಸೂರಯ ಅಂತ. ಸೂರಯ ಅಂದರೆ ಮುಕ್ತಿಗೆ ನಿತ್ಯರಿಗೆ ಸಮಾನವಾಗಿ ಅಂದರೆ ಇಲ್ಲಿ ತೇಜೋವಂತರಾಗಿರೋವರು. ಅವರು ನನ್ನ ವಿಷಯದಲ್ಲಿ ಅವರು ಮೇ ಸ್ವದಂತಂ, ನನ್ನ ವಿಷಯದಲ್ಲಿ ಅತ್ಯಂತ ಪ್ರೀತಿಯುಳ್ಳವರಾಗಿರಿ ಅಂತ ಹೇಳ್ತಾರೆ. ಇದರಲ್ಲಿ ನನ್ನಲ್ಲಿ ಯಾಕೆ ಆ ಥರ ಇರುತ್ತೆ ಅಂದರೆ ಆಚಾರ್ಯ ನಿಷ್ಠೆ ಮಾಡಿದ್ಮೇಲೆ ಭಗವಂತ ಒಂದು ಆಚಾರ್ಯ ಸ್ಥಾನದಲ್ಲಿ ಬಂದ್ಬಿಡ್ತಾನೆ. ಹಾಗಾಗಿ ಉಪಾಯ ಸ್ಥಾನದಲ್ಲಿ ಆಚಾರ್ಯರೇ ಇರ್ತಾರೆ. ಉಪೇಯನಾದ ಭಗವಂತನಾದರೂ ಇಲ್ಲಿ ನಮಗೆ
ಉಪಾಯ ಸ್ಥಾನದಲ್ಲಿ ಆಚಾರ್ಯ ಇದ್ದು ಭಗವಂತನಲ್ಲಿ ಸೇರಿಸ್ತಾರೆ. ಉಪೇಯ ಭಗವಂತನ ಯಾವ ಸಂದೇಹವಿಲ್ಲ ಅದರಲ್ಲಿ. ಅದರಿಂದ ಉಪಾಯ ಸ್ಥಾನದಲ್ಲಿ ಆಚಾರ್ಯರೇ ಇದ್ದು ಈ ಕೆಲಸವನ್ನು ಮಾಡ್ತಾರೆ. ನಮಗೆ ಎಲ್ಲವೂ ಆಚಾರ್ಯರೇ ನಮಗೆ ಬೇಕಾದವರು ಅಂತ ಹೊಂದಿರ್ತಾರೆ ಇದರಲ್ಲಿ ಎರಡು ಒಂದು ಸಂದೇಹವನ್ನು ಇದನ್ನು ಹಿಂದಿನ ಇದರಲ್ಲಿ ಹೇಳಿದೆ ಅಂತೀನಿ. ತವ ಭರ್ವಂ ಆಕಾರ್ಷಿ ಧಾರ್ಮಿಕೈ ಶರಣಮತ್ಯುವ ಇಪಿವಾಚಂ ಉದೈರಿತಂ ಅನ್ಬಿಟ್ಟು ಅಂತ. ಇದು ಹಿಂದಿನಿಂದ ಬಂದಿರುವಂಥದ್ದು, ನಾವು ಪೂರ್ವಾಚಾರಗಳೆಲ್ಲ ಮಾಡಿ ತೋರಿಸಿರುವಂಥದ್ದು. ಪರಾಶರ ಭಟ್ರು ಅವ್ರ ರಂಗರಾಸ್ತವದಲ್ಲಿ ಅದನ್ನೇ ತೋರಿಸ್ತಾರೆ. ನಾನು ನಿನ್ನ ಇದು ಆಕಾರ್ಷಿ, ನಿನ್ನಲ್ಲಿ ಭರವನ್ನು ಸಮರ್ಪಣೆ ಮಾಡೋದಲ್ಲಿ ಅತ್ಯಾಸೆ ಉಳ್ಳವ ನಾನು. ನನ್ನನ್ನು ಧಾರ್ಮಿಕೈಹಿ, ನನ್ನ ಪೂರ್ವಾಚಾರ್ಯರು ಏನು ಮಾಡಿದ್ರು ನಿನ್ನಲ್ಲಿ ಇಟ್ಟರು. ಆದರೂ ನಾನು ಶರಣಂ ಇತಿ ವಾಚಂ ಉದೀರತಂ, ನಾನು ಅಂದರೆ ನನ್ನ ಬಾಯಿಂದ ಶರಣಾಗತನಾಗ್ತೀನಿ ಅಂತ ಅವರು ಮಾಡಿಸಿದ್ರು, ನನ್ನ ಬಾಯಲ್ಲಿ ಹೇಳಿಸಿದ್ರು. ಅಂದರೆ ಇದು ಉಕ್ತಿನ ಇಷ್ಟೇ ಅಂತ ಇಟ್ಕೊಳ್ಳಿ, ಹೇಳಿಸಿದ್ರು ಅಂದ್ಬಿಟ್ಟು ಅಂತ ನನ್ನ ಬಾಯಿಂದ ಹೇಳಿಸಿದ್ರು. ಅಂದರೆ ಬಾಯಿನಲ್ಲಿ ಉದೀರಿತಂ, ಈ ವಾಚಂ ಉದೀರಿತಂ ಬಹಳ ಮುಖ್ಯ ಅದು ಇದರಲ್ಲಿ. ಏಕೆಂದರೆ ಭಗವಂತನು ಅದನ್ನೇ ಹೇಳ್ತಾನೆ, ಸಕೃದೇವ ಪರಮ ತವಾಸ್ಮಿ ಇತಿ ಯಾಚತೆ, ನಾನು ನಿನ್ನನಾಗಿದ್ದೀನಿ ಅಂತ ಒಂದು ಪದ ಬೇಕು. ಮಾಮೇಕಂ ಶರಣಂ ವ್ರಜ ಅಂತ ಬೇಕು. ಅದರಿಂದ ವಾಚಂ ಉದೈರಿತಂ, ಆ ಮಾತನ್ನು ನಾನು ಹೇಳಿದೆ. ಶರಣಂ, ನಾನು ನೀ ಶರಣಾಗಿದ್ದೇನೆ ಅಂದರೆ ಆಚಾರ್ಯರು ನನಗೆ ನನ್ನಲ್ಲಿ ಈ ಮಾತನ್ನು ಹೇಳಿಸಿದ್ರು. ಇದನ್ನು ಏನಾಗುತ್ತೆ ಅಂದರೆ ಶರಣಾಗತಿ ಭಗವಂತ ತಾನಾಗೇ ಕೊಡೋಕೆ ಬರೋದಿಲ್ಲ, ಭಗವಂತನ ನಾವು ಕೇಳಲೇಬೇಕು. ಯಾತಕ್ಕೆ ಇದು ಸಂದೇಹ ಬಂತು ಅಂದರೆ ಅದರಲ್ಲಿ ಇವರು ರಾಮಮಿಶ್ರು ಹೇಳಬೇಕಾದ ಅಂದರೆ ಅವರು ಹೇಳುವ ಮಾತನ್ನು ಇವರು ಸ್ವಲ್ಪ ಬೇರೆ ರೀತಿಯಲ್ಲಿ ತೊಗೊಳ್ತಾರೆ. ಅಂದರೆ ಪ್ರಪತ್ತಿಯ ವಿಷಯದಲ್ಲಿ ಪ್ರಪತ್ತಿಯನ್ನು ಮಾಡುವುದು ಅಂದರೆ ಪ್ರಪತ್ತಿಯನ್ನು ಮಾಡುವುದು ಸಹ ಸರಿಯಾಗೋದಿಲ್ಲ ಅಂದ್ಬಿಟ್ಟು ಅಂತ, ಪ್ರಪತ್ತಿಯನ್ನು ಮಾಡೋದು ಸಹ ಅದು ಸರಿಯಾಗೋದಿಲ್ಲ ಅಂತ ಅವ್ರು ಹೇಳ್ತಾರಲ್ಲ, ಆ ಮಾತನ್ನು ಇಲ್ಲಿ ತಗೊಳ್ತಾರೆ ಅವರು. ಅಲ್ಲಿ ಹೇಳಿರೋದು ಏನು ಅಂತ ಅಂದರೆ ಪ್ರಪತ್ತಿಯ ಮಾಡಿದ ಮೇಲೆ ಪುನಃ ಉಪಾಯವನ್ನು ಮಾಡೋದು ಸರಿ ಹೊಂದೋದಿಲ್ಲ ಅಂತ ಹೇಳಿದ ಮಾತು ಪ್ರಪತ್ತಿಯ ವಿಷಯದಲ್ಲ. ಪ್ರಪತ್ತಿ ಮಾಡಿದ ನಂತರ ಮತ್ತೆ ಫಲಕ್ಕಾಗಿ ಇವನು ಇನ್ನೊಂದು ಯಾವ ಉಪಾಯವನ್ನು ಮಾಡಕೂಡದು ಅಂದ್ಬಿಟ್ಟು ಅಂತ. ಹಾಗಾಗಿ ಮಾತು ಆ ಫಲಕ್ಕಾಗಿ ಯಾವ ಉಪಾಯವನ್ನು ಮಾಡಕೂಡದು ಅಂತ ಹೇಳುವುದನ್ನು ಪ್ರಪತ್ತಿಗೆ ಮುಂಚೆ ತಗೊಂಡು ಅಪಾರ್ಥವನ್ನು ಮಾಡಿದ್ದಾರೆ. ಪ್ರಪತ್ತಿಗೆ ಮುಂಚೆ ಅಲ್ಲ. ಆಗಿದ್ದರೆ ವಾಚೈ ಉದೀರತಾಂ ಇವರು ಹೇಳಿದ್ದು ಮಾಮೇಕಂ ಶರಣಂ ವ್ರಜ ತವಾಸ್ಮೀಚಿತ ಯಾಚದೆ ಅನ್ನೋದು ವಿರೋಧವಾಗಿಬಿಡುತ್ತೆ. ಅದಾದರೆ ಇವರು ಹೇಳಿರುವಂಥ ರಾಮಮಿಶ್ರ ಹೇಳಿರುವಂಥ ಮಾತು ಪ್ರಪತ್ತಿ ಆದಮೇಲೆ, ಅದಕ್ಕೆ ಇಲ್ಲಿ ಎಲ್ಲವನ್ನೂ ಬಿಡ್ತಾರೆ ಅವರು. ತ್ಯಜಂತಿ ಅಂತ ಅವ್ರು ಹೇಳ್ತಾರಲ್ಲ, ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಎಲ್ಲ ಉಪಾಯಗಳನ್ನು ಬಿಡ್ತಾರೆ ಅಂತದ್ದು. ಹಾಗಾಗಿ ಇಲ್ಲಿ ಅವರು ಹೇಳಿರುವಂಥ ಮಾತು ಇದರಿಂದ. ಅದಲ್ಲದೆ ಪಿಳಲೋಕಾಚಾರ್ಯರು ಸಹ ಅದನ್ನೇ ತೋರಿಸಿದ್ದಾರೆ ನಮ್ಮ ಶರಣಾಗತಿಯನ್ನು. ಹಾಗಾಗಿ ಪೂರ್ವಾಚಾರ್ಯರಲ್ಲಿ ಯಾವ ಭೇದವೂ ಇಲ್ಲ, ಎಲ್ಲವೂ ಸಹ ಇದರಲ್ಲಿ ಅದಕ್ಕೆ ಮಾಂ ಮದೀಯಂಚನಿಕಲಂ ಚೇತನಾತ್ಮಕಂ ಅಂತ ನ್ಯಾಸದರ್ಶಕದಲ್ಲಿ ಸ್ವಾಮಿ ಹೇಳ್ದಂಗೆ ಆಚಾರ್ಯರು ನಮಗೆ ನಾನು ಮತ್ತು ನನ್ನದು ಮದೀಯಂಚ ನಿಖಿಲಂ ಅಂದರೆ ನಾವೆಲ್ಲ ಆಚಾರ್ಯಕ್ಕೆ ಸೇರಿದವರಾಗ್ತೀವಿ. ಆಗ ನಾನು ಮತ್ತು ನನಗೆ ಸೇರಿದ ಎಲ್ಲವನ್ನೂ ನಿನ್ನಲ್ಲಿ ಸಮಪರ್ಸನೆ ಅಂತ ಆಚಾರ್ಯ ಹೇಳ್ತಾರಲ್ಲ. ಹಾಗಾಗಿ ಇದರಲ್ಲಿ ಏನಾಗುತ್ತೆ ಅಂದರೆ ಅವಾಗ ನಾವು ಮಾಡುವುದು ಫಲಕ್ಕಾಗಿ ಕೇಳೋದಿಲ್ಲ, ಕೈಂಕರ್ಯವನ್ನೇ ನಾವು ಕೇಳೋದು. ಫಲಕ್ಕಾಗಿ ಮತ್ತೆ ಪ್ರಪತ್ತಿಯನ್ನು ಮಾಡಬಾರ್ದು. ಏಕೆಂದರೆ ಒಂದು ಸಲ ಮಾಡಿದಾಗ ಸಕೃತ್ತಿದು ಫಲ ಬಂದ್ಬಿಡುತ್ತೆ ಅದು. ಅದರಿಂದ ಮತ್ತೆ ಅದರಿಂದ ಹೆಚ್ಚು ಇದಕ್ಕೆ ಇನ್ನೊಂದು ಫಲಕ್ಕಾಗಿ ಇನ್ನೊಂದು ಸಲ ಉಪಾಯವನ್ನು ಮಾಡಬೇಕಾ ಅಂದರೆ ಬೇರೆ ಯಾವ ಉಪಾಯವನ್ನು ಮಾಡೋದಿಲ್ಲ. ಭಗವತ್ ಕೈಂಕರ್ಯದಲ್ಲೇ ನಿರತರಾಗಿರ್ತಾರೆ ಅವರು ಅಂದ್ಬಿಟ್ಟು 11ನೇ ಶ್ಲೋಕದ್ದು. 12ನೇ ಶ್ಲೋಕಕ್ಕೆ ಹೋಗೋಣ. ಅದಕ್ಕೆ ಕಲ್ಪಸ್ತೋಮೇಪ್ಯಪಾಯಸ್ ತದ್ವಿತರ ಗತಯೋ ಅಶಕ್ತಿ ಧೀಮ ಭಕ್ತಿ ಭೂಮಾ. ಇದಕ್ಕೂ ಅರ್ಥ ಹೇಳ್ದಂಗೆ ಗೊತ್ತಾಗಿಲ್ಲ. ರಂಗೇಶ ಪ್ರಾತಿಕೂಲ್ಯ ಕ್ಷಪಣ ಪರಿಣಮನ್ ನಿರ್ವಿಘಾತಾನುಕೂಲ್ಯಾ ತ್ರಾತಾರಂ ತ್ವಾಮಭೇದಾಚರಣವರ್ಣತೋ ನಾಥ ನಿರ್ವಿಘ್ನಯಂತಃ ತ್ವನ್ನಿಕ್ಷಪ್ತಾತ್ಮರಕ್ಷಾಂ ಪ್ರತಿರವಸಜುಷಃ ಸ್ವಪ್ರವೃತ್ತಿಂ ತ್ಯಜಂತಿ. ಇದು ಸ್ವನಿಷ್ಠಾಧಿಕಾರಿಗಳು ನೇರವಾಗಿ ಅವರೇ ಮಾಡುವಂಥದ್ದು. ಇದರಲ್ಲಿ ಪಂಚಾಂಗ ಸಂಯುತವಾದ ಶರಣಾಗತಿಯನ್ನು ಸ್ವನಿಷ್ಠಾಧಿಕಾರಿಗಳು ಮಾಡ್ತಾರೆ. ಅಂಗ ಪ್ರಪತ್ತಿಯೊಂದಿಗೆ ಅಂಗ ಪ್ರಪತ್ತಿ ಅಂತ ಏನು ಹೇಳ್ತೀವಿ,
ಅದರಲ್ಲಿ ಪಂಚಾಂಗಯುಕ್ತವಾದ ಅಂಗ ಪ್ರಪತ್ತಿಯನ್ನು ಮಾಡೋರು ಸ್ವನಿಷ್ಠಾಧಿಕಾರಿಗಳು. ಆ ವಿಷಯವನ್ನು ಇದರಲ್ಲಿ ಹೇಳ್ತಾರೆ. ಅದರಲ್ಲಿ ಅವರು ಯಾತಕ್ಕೆ ಅಂದರೆ ಅವರು ನಂದ ಇದರಲ್ಲಿ ಹೇ ರಂಗನಾಥ ಹೇಳ್ತಾರೆ, ರಂಗನಾಥನಿಗೆ ಇದು ಮಾಡ್ತಾರೆ, ರಂಗನಾಥನೇ ಅಂತ ಹೇಳಿ ರಂಗನಾಥ ಹೇಳ್ತಾರೆ. ಅದಕ್ಕೆ ಈ ಯಾರು ಇದು ಸ್ವನಿಷ್ಠವಾದ ಅಂದರೆ ಪ್ರಪತ್ತಿ ಮಾಡೋಕ್ಕೆ ಮನಸ್ಸು ಬಂದಿರೋರು, ಯಾವಾಗ ಅವ್ರಿಗೆ ಮನಸ್ಸು ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅವರಿಗೆ ಅಶಕ್ತಿ, ಅವರಿಗೆ ಕಲ್ಪಸ್ತೋಮೇಪಿ ಅಪಾಸ್ತತ್ ಇತರ ಗತಂ. ಅದಕ್ಕೆ ಅವ್ರಿಗೆ ಯಾವ ಥರ ಭಾವನೆ ಅಂದರೆ ಸ್ತೋಮ ಅಂದರೆ ಗುಂಪು, ಕಲ್ಪ ಅಂದರೆ ಬ್ರಹ್ಮನ ಒಂದು ಅವತಾರ ಕಾಲ. ಆ ಥರ ಗುಂಪು ಅಂದರೆ ಅನೇಕ ಬ್ರಹ್ಮಗಳು ಬಂದು ಹೋದರೂ ಸಹ ಕಲ್ಪಸ್ತೋಮೇಪಿ. ಆಮೇಲೆ ಅದು ಹೇಳ್ತಾರೆ ಅದಕ್ಕೆ ಈ ಇದೆಲ್ಲ ಇದಕ್ಕೆ ಈ ಅಶಕ್ತಿ ಇದೆಯಲ್ಲ, ಇನ್ನು ಯಾವ ಉಪಾಯವಿಲ್ಲ, ನನಗೆ ಯಾವ ಉಪಾಯವೂ ಸಿಗೋದಿಲ್ಲ. ಎಷ್ಟೇ ನಾನು ಕಲ್ಪವನ್ನು ಕಳೆದರೂ ಸಹ ಮೋಕ್ಷವನ್ನು ಪಡೆಯೋದಕ್ಕೆ ನಿನ್ನನ್ನು ಭಗವಂತನ ಉಪಾಯ ಅಂದರೆ ಶರಣಾಗತಿ ಇಲ್ಲ, ಭಕ್ತಿ ಇಲ್ಲ ಭಕ್ತಿಯೋಗ ಇಲ್ಲ ಕರ್ಮಯೋಗ, ಭಕ್ತಿಯೋಗ ಇಲ್ಲ ಪ್ರಪತ್ತಿ ಯೋಗ, ಇವೆರಡರ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದರಲ್ಲಿ ಭಕ್ತಿಯೋಗಕ್ಕಿಂತ ಪ್ರಪತ್ತಿ ಯೋಗಕ್ಕೆ ಹೆಚ್ಚು ಮಹತ್ವ. ಅದನ್ನು ಹೇಳಿದ್ವಿ, ಮುಂದೆ ಸ್ತೋತ್ರದಲ್ಲಿ ಬರುತ್ತೆ. ಅದರಿಂದ ಭಗವಂತನೇ ಅವರು ಇಲ್ಲಿ ಮಾಡೋರೆಲ್ಲ ಶರಣಾಗತಿ ಆದ್ದರಿಂದ ಭಕ್ತಿಯೋಗದ ವಿಷಯ ಬರೋದಿಲ್ಲ. ಅಂದರೆ ಉಪಾಯ ಕೇಳಬೇಕಾದ್ರೆ ಎಷ್ಟೇ ಕಲ್ಪಗಳು ಕಳೆದರೂ ಸಹ ಭಗವಂತನಲ್ಲಿ ನಮ್ಮ ಪಾಪವನ್ನು ಕಳೆಯೋದಕ್ಕೆ ಅವನಲ್ಲಿ ಶರಣಾಗತಿ ಮಾಡುವ ವಿನಃ ಬೇರೆ ದಾರಿ ಇಲ್ಲ. ಭಕ್ತಿಯೋಗದಲ್ಲಿ ಕಳೆಯುತ್ತೆ ತವರ ಅನೇಕ ಜನ್ಮಗಳು ಕಳೆಯುತ್ತೆ. ಪ್ರಪತ್ತಿ ಒಂದರಲ್ಲೇ ಯಾವಾಗ ಬೇಕು ನಮ್ಮ ಮೋಕ್ಷ ಕೇಳಿದ್ರು ಆವಾಗ ಮೋಕ್ಷ ಸಿಗುತ್ತೆ. ಅದಕ್ಕೆ ಆಗ ಆ ಥರ ಮನಸ್ಸುಳ್ಳವರು ಅವರು ಯಾರು ಅಂದರೆ ಅವರಿಗೆ ಹೌದು ಅವರು ಶರಣ ಶರಣ ವಿಷಯದಲ್ಲಿ ವಿಶೇಷವಾದ ಜ್ಞಾನವಲ್ಲೋ, ವಿಶೇಷವಾದ ಜ್ಞಾನ ಶರಣಾಗತಿಯಲ್ಲಿ ವಿಶೇಷವಾದ ಜ್ಞಾನವುಳ್ಳವರು. ಅವ್ರಿಗೆ ಏನಾಗುತ್ತೆ ಅಶಕ್ತ, ನಾನು ಅಶಕ್ತ ಅಂತ ಹೇಳ್ಕೊತಾರೆ. ಅದಕ್ಕೆ ಆವಾಗ ಅದರಲ್ಲಿ ಅಶಕ್ತ ಅನ್ನೋದನ್ನ ಪದವನ್ನು ಇಲ್ಲಿ ಸ್ವಾಮಿ ಅಶಕ್ತ ಅಂತಾರೆ. ಅಪಾಸ್ತ ಅಂದರೆ ಇದು ಬಿಟ್ಟು ಬೇರೆ ದಾರಿ ಇಲ್ಲವಂತಾದದು. ಆಮೇಲೆ ಅಶಕ್ತಿ ಭಕ್ತಿ ಭೂಮ್ನಾ ಅಂತ. ಅಶಕ್ತಿ ಅನ್ನೋದು ಅದು ಭೂಮ್ನಾ ಅಶಕ್ತಿ. ಭೂಮ್ನಾ ಅಂದ್ರೆ ಅಶಕ್ತಿ ಅಂದರೆ ಆಗದೆ ಇರೋದು. ಭೂಮ್ನಾ ಅಶಕ್ತಿ ಅಂದರೆ ಅತ್ಯಂತ ಹೆಚ್ಚು, ಅಂದರೆ ಅಶಕ್ತಿಗೆ ಎಲ್ಲೇ ಇಲ್ಲ. ಭೂಮ್ನಾ ಅಶಕ್ತಿ. ಆಮೇಲೆ ಭೂಮ್ನಾ ಧೀಹಿ ಅಂದರೆ ಭಗವಂತನಲ್ಲಿ ಶರಣಾಗತಿ ಮಾಡಬೇಕು ಅನ್ನುವ ಬುದ್ಧಿ, ಆ ಗುಣ ಇದೆಯಲ್ಲ ಅತ್ಯಂತ ಅದು ಶರಣ ಗುಣ ವಿಶೇಷ, ಅದು ವಿಶೇಷವಾದ ಜ್ಞಾನ ಅದು ಭೂಮ್ನಾ ಅದು ಧೀಹಿ ಅದು. ಆಮೇಲೆ ಭೂಮ್ನಾ ಭಕ್ತಿ, ಭಗವಂತನಲ್ಲಿ ಅತ್ಯಂತ ಹೆಚ್ಚಾದ ಭಕ್ತಿ ಉಳಬೇಕು. ಈ ವಿಷಯವನ್ನು ತಿಳಿದವರು ನನಗೆ ಎಷ್ಟೇ ಕಲ್ಪಕಾಲ ಕಳೆದರೂ ನನಗೆ ನಾನಾಗಿ ಉಪಾಯದಿಂದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಅದಕ್ಕೆ ಏನೋ ಅದಕ್ಕೆ ಏನಿದೆ ಅಂದರೆ ನನ್ನಲ್ಲಿ ಕಾರಣ ಏನು, ನನ್ನಲ್ಲಿರುವ ಅಶಕ್ತಿ ಅಂತ. ಭೂಮ್ನಾ ಅಶಕ್ತಿ, ಬೇರೆ ಯಾವ ಉಪಾಯವೂ ಗತಿ ಇಲ್ಲ ಅಂದರೆ ಇದು ಅನನ್ಯ ಗತಿತ್ವ ಅಂತ ತೋರಿಸುತ್ತೆ ಅದಕ್ಕೆ. ಆಮೇಲೆ ಅದಕ್ಕೆ ಭೂಮ್ನಾ ದೀಹಿ, ಅದಕ್ಕೆ ದೃಢವಾದ ನಮಗೆ ಬುದ್ಧಿ ಬೇಕು. ಅಂತ ಒಂದು ಸಲ ಮಾಡಿದ್ರೆ ಶರಣಾಗತಿಯಿಂದ ಮೋಕ್ಷ ಸಿಗುತ್ತೆ ಅಂತ ಇಲ್ಲಿ ಮಹಾವಿಶ್ವಾಸ ಸೂಚಿಸುತ್ತೆ. ಆ ಭೂಮ್ನಾ ದೀಹಿ, ಭಗವಂತನೇ ಉಪಾಯ, ಅವನನ್ನೇ ಹೊರಬೇಕು, ಇನ್ಯಾರಿಂದಲೂ ಸಾಧ್ಯವಿಲ್ಲ. ಇತರ ದೇವತೆಯಲ್ಲಿ ಯಾರಿಂದಲೂ ಮೋಕ್ಷವನ್ನು ಕೊಡಲು ಸಾಧ್ಯವಿಲ್ಲ, ಸಾಕ್ಷಾತ್ ಭಗವಂತನೇ ಕೊಡಲು ಸಾಧ್ಯ ಅನ್ನುವ ಧೀ, ಅದು ಭೂಮ್ನಾ ಧೀ ಅದು. ಆಮೇಲೆ ಭಕ್ತಿ, ಭಗವಂತನಲ್ಲಿ ಅತ್ಯಂತ ಭಕ್ತಿ. ಈ ಭಕ್ತಿನಲ್ಲಿ ಎಲ್ಲ ಇದು ಸೇರ್ಕೊಂಡ್ಬಿಡುತ್ತೆ, ಎಲ್ಲ ಅಂಗಗಳು ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಒಂದೊಂದು ಅಂಗಗಳನ್ನು ಏನೇ ಹೇಳಿದ್ದಾರೆ ಅನ್ನೋದನ್ನ ತೋರಿಸ್ಕೊಳ್ಳೋಣ ಅದಕ್ಕೆ. ಅದರಿಂದ ಇದು ಅಪಾಸ್ತ ಅಂತ ತಳ್ಳಲ್ಪಟ್ಟದ್ದು. ಯಾವ ಒಂದು ಎಷ್ಟು ಯುಗಗಳಾದರೂ ಸಹ ಇದನ್ನ ಬಿಟ್ಟು ಬೇರೆ ಯಾವ ಉಪಾಯಗಳ ತಳ್ಳಲ್ಪಟ್ಟು ಬೇರೆ ಯಾವ ಪದ ಸಾಧ್ಯವಿಲ್ಲ ಅದು ಅಂತಹ ಅದನ್ನ. ಆಮೇಲೆ ಪ್ರಾತಿಕೂಲ್ಯ ಕ್ಷಪಣ, ಅದಕ್ಕೆ ಬೇಕಾಗಿದ್ದೇನಪ್ಪ ಅಂದರೆ ರಂಗೇಶ ಪ್ರಾತಿಕೂಲ್ಯ ಕ್ಷಪಣ, ಭಗವಂತನಿರುವ ಪ್ರಾತಿಕೂಲ್ಯವನ್ನು ಕ್ಷಪಣ ಅಂದರೆ ತೊಡೆದು ಹಾಕಬೇಕು. ಅಂದರೆ ಈ ಪ್ರಾತಿಕೂಲ್ಯ ಕ್ಷಪಣ ಹೇಳೋದ್ರಿಂದ ಪ್ರಾತಿಕೂಲ್ಯ ವರ್ಜನವನ್ನು ಹೇಳ್ಪಡ್ತು. ಪ್ರಾತಿಕೂಲ್ಯ ವರ್ಜನ ಹೇಳೋದ್ರಿಂದ ಆನುಕೂಲ್ಯ ಸಂಕಲ್ಪವೂ ಸೇರ್ಕೊಂಡ್ಬಿಡುತ್ತೆ. ಅದರಲ್ಲಿ ಯಾವಾಗ ಪ್ರಾತಿಕೂಲ್ಯ ವರ್ಜನವಾಯಿತೋ ಆನುಕೂಲ್ಯ ಸಂಕಲ್ಪ ಇದ್ದೇ ಇರುತ್ತೆ. ಅದರಿಂದ ಈ ಪ್ರಾತಿಕೂಲ್ಯ ಕ್ಷಪಣದಲ್ಲಿ ಪ್ರಾತಿಕೂಲ್ಯ ಸಂಕಲ್ಪವು ಮತ್ತು ಆನುಕೂಲ್ಯ ಸಂಕಲ್ಪ ಎರಡೂ ಸೇರಿರುತ್ತೆ. ಅದಕ್ಕೆ ಪರಿಣಾಮನ್ ನಿರ್ವಿಘಾತಾನುಕೂಲ್ಯ ಕಡೆಗೆ ಅದಂದ್ರ ಇದರಿಂದ ಪರಿಣಾಮ ಉಂಟಾದಂಥ ನಿರ್ವಿಘಾತ ತಡೆಯಲ್ಪಟ್ಟದಂತ ಅಂದರೆ ಈ ನಮಗೆ ಇವು ಯಾವ ಇಲ್ಲದೆ ಇರೋದ್ರಿಂದ ಮೋಕ್ಷಕ್ಕೆ ಉಪಾಯ ತಡೆಯಲ್ಪಟ್ಟಿದೆ. ನಮಗೆ ಈ ಮೋಕ್ಷೋಪಾಯ
ಈ ಇದನ್ನು ತಡೆಯಲ್ಪಟ್ಟಿದ್ದು ಇದನ್ನ ತಿಳಿದವರು ಅದೇನ್ ಮಾಡ್ತಾರೆ, ಅದಕ್ಕೆ ಆ ಅನುಕೂಲ ಸಂಕಲ್ಪ ಎಲ್ಲವನ್ನೂ ಸಹ ಅವರು ರಕ್ಷಕನಾದ ಭಗವಂತನಲ್ಲೇ ತ್ವಾಂ ಅಂತ ಹೇಳ್ತಾರೆ. ಅದಕ್ಕೆ ಅದಕ್ಕೆ ತ್ವಾಂ ಅಂದ್ರೆ ರಂಗನಾಥ ತ್ವಾಂ ಅಂತ ನಿನ್ನಲ್ಲೇ ರಕ್ಷಕನಾನ ಅಂದ್ರೆ ಭಗವಂತನೇ ನಮಗೆ ಅವನು ಅವನು ಆ ಥರ ದೃಢವಾದಂತಹ ಭಗವಂತ ರಕ್ಷಣೆಯನ್ನ ಭಗವಂತನೇನು ಮಾಡ್ತಾನೆ, ತ್ವಾಂ ನಿನ್ನನ್ನೇ. ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ಅಪೇತ್ಯಾತ್ ಅಂತ. ಅದಕ್ಕೆ ಅದನ್ನ ಭಗವಂತನ ಬಿಡೋದಲ್ಲಿ ಇಷ್ಟವುಳ್ಳವರು ಅದು ಶರಣವರ್ಣತಃ, ಅದು ನಿನ್ನಲ್ಲೇ ಅದರಿಂದ ಗಟ್ಟಿಯಾಗಿ ಶರಣಾಗತಿಯನ್ನ ಇಟ್ಕೊಂಡ್ಬಿಡ್ತಾರೆ. ಶರಣವರ್ಣತಃ ಕಡೆಗೆ ಭಗವಂತನನ್ನ ಬಿಡೋದಿಲ್ಲ, ಯಾಕಂದ್ರೆ ನೀನೊಬ್ಬನೆಯನ್ನು ತಿಳಿದವರು. ಅದರಿಂದ ಏನಾಗುತ್ತೆ ಅದಕ್ಕೆ ಆಮೇಲೆ ಹೇಳ್ತಾರೆ ಕಡೆಗೆ ನಿರ್ವಿಘ್ನ. ಯಾವಾಗ ಅದಕ್ಕೆ ಈ ವಿಘ್ನಗಳನ್ನೆಲ್ಲ ತೊಡೆದಾಕೊಳ್ತಾರೆ, ಯಾವಾಗ ಈ ಅನುಕೂಲ ಸಂಕಲ್ಪ ಪ್ರಾತಿಕೂಲ ವರ್ಜನವಾಗುತ್ತೋ ಆಗ ವಿಘ್ನತೆ ಎಲ್ಲ ಹೊರಟೋಗ್ಬಿಡುತ್ತೆ. ನಿರ್ವಿಘ್ನತ ಅದ ಹೇಳ್ತಾರೆ. ಆಮೇಲೆ ತ್ರಾತಾರಂ ಅಂತಂದ್ರೆ ಇಲ್ಲಿ ಮಹಾವಿಷ್ಣು ಅಂತ ತೋರಿಸುತ್ತೆ, ನೀನೇ ನಮ್ಮನ್ನ ಕಾಪಾಡುವನು. ಅದಕ್ಕೆ ತ್ವಂ ಅಭೇದ್ಯ ಚರಣವರ್ಣತಃ. ತ್ವಂ ಅಭೇದ್ಯ, ಇಲ್ಲ ಅಭೇದ್ಯ ಅಂದ್ರೆ ಭಗವಂತನ ಬಿಟ್ಟು ಬೇರೆ ಯಾವುದೂ ಇಲ್ಲ, ಭಗವಂತನ ನಾಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅಂತ ಒಂದರ್ಥ. ಆದರೂ ತ್ವಂ ಅಭೇದ್ಯಾತ್ ಚರಣವರ್ಣತಃ, ನಿನ್ನಲ್ಲಿ ಶರಣಾಗತಿ ಮಾಡೋರು ನಿನ್ನನ್ನು ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ, ಬಿಡೋದಿಲ್ಲ ಅಂತ ಹಿಡ್ಕೊಂಡ್ಬಿಡ್ತಾರಲ್ಲ, ಅದನ್ನು ಅಭೇದ್ಯಾತ್. ಅದಕ್ಕೆ ನಾಥ ನಿರ್ವಿಘ್ನಯಂತಹ, ಆವಾಗ ಎಲ್ಲ ನಿರ್ವಿಘ್ನಗಳು ಹೋಗುತ್ತೆ. ಅದರಿಂದ ತ್ವನ್ನಿಕ್ಷಿಪ್ತ ಆತ್ಮರಕ್ಷಾಂ, ಆವಾಗ ನಿನ್ನಲ್ಲಿ ಆತ್ಮರಕ್ಷಣೆ ಭರವನ್ನು ಸಮರ್ಪಣೆ ಮಾಡಿ, ನಿಕ್ಷಿಪ್ತ ಆತ್ಮರಕ್ಷಾಂ ಪ್ರತಿ, ನಿನ್ನಲ್ಲಿ ಸಮರ್ಪಿಸಲ್ಪಟ್ಟಂಥ ಭಾರ ಅಂದರೆ ನಮ್ಮ ರಕ್ಷಣೆಯ ಭಾರವನ್ನು ಭಗವಂತಲ್ಲಿ ಬಿಟ್ಟು ಅವರು ರಭಸ ಜೋಷಃ. ಇಲ್ಲಿ ರಭಸೋಷ ಅಂದರೆ ಭಗವಂತನ ಅಲ್ಲಿ ಹೋಗಿ ಮುಕ್ತಿ ಆನಂದವನ್ನು ಹೊಂದಬೇಕು ಅನ್ನೋದ್ರಲ್ಲಿ ಅತ್ಯಂತ ವೇಗವಾದ ಉಳ್ಳವರು. ಅವರೇನು ಮಾಡ್ತಾರೆ, ಸ್ವಪ್ರವೃತ್ತಿನ್ ತ್ಯಜಂತಿ. ಅದಾದ ಮೇಲೆ ಬೇರೆಯ ಉಪಾಯವನ್ನು ಹೇಳಿದ್ನಲ್ಲ, ಬೇರೆ ಉಪಾಯವನ್ನು ಅವರು ಖಂಡಿತ ಮಾಡೋದಕ್ಕೆ ಹೋಗೋದೇ ಇಲ್ಲ. ಅವರು ಅಂದರೆ ಒಂದು ಸಲ ಶರಣಾಗತಿ ಮಾಡಿದ್ಮೇಲೆ ಫಲಕ್ಕೆ ಹೋಗ ಮತ್ತೊಮ್ಮೆ ಯಾವ ಶರಣಾಗತಿಯನ್ನು ಮಾಡಕ್ಕೆ ಹೋಗೋದಿಲ್ಲ, ದೇವತಾಂತರವನ್ನು ಮಾಡಕ್ಕೆ ಹೋಗೋದಿಲ್ಲ ಎಂದ್ಬಿಟ್ಟು ಅವರು ಅದು ಹೇಳ್ತಾರೆ. ಅದಕ್ಕೆ ಹೇಳಿದಲ್ಲ, ಇದರಲ್ಲಿ ಮುಖ್ಯವಾಗಿ ಆ ರಾಮಮಿಶ್ರರು ಹೇಳಿದಂಥ ಒಂದು ಪೂರ್ವಾಚಾರ್ಯರ ಮಾತಿದೆಯಲ್ಲ, ಅದಕ್ಕೆ ಸ್ವಪ್ರವೃತ್ತಿ ನಿವೃತ್ತಿಯೇ ಪ್ರಪತ್ತಿ ಅಂತಾರೆ. ಅಂದರೆ ಮತ್ತೆ ಪ್ರವೃತ್ತಿ ಮಾಡೋದು ಸ್ವಪ್ರವೃತ್ತಿ, ರಕ್ಷಾಪೇಕ್ಷಣ ಬಗ್ಗೆ ಸ್ವಂತವಾಗಿ ಪ್ರವೃತ್ತಿಯನ್ನು ಮಾಡುವುದೇ, ಅದನ್ನು ಬಿಡುವುದೇ ನಿವೃತ್ತಿಯೇ ಪ್ರಪತ್ತಿ ಅಂತ ಹೇಳ್ತಾರೆ. ಅದನ್ನು ಇಟ್ಕೊಂಡು ಪ್ರಪತ್ತಿನೂ ಮಾಡಬಾರ್ದು ಅಂತ ಒಂದು ಸಂದೇಹವನ್ನು ಹೇಳ್ತಾರೆ. ಇದು ಹೇಳಿದ್ದು ಪ್ರಪತ್ತಿಯ ಅನಂತರ ಕಾಲದಲ್ಲಿ. ಒಂದು ಸಲ ಪ್ರಪತ್ತಿ ಮಾಡಿದ್ಮೇಲೆ ಮತ್ತೆ ಅದೇ ಉಪಾಯಕ್ಕೆ ಇನ್ನೊಂದು ಪ್ರಪತ್ತಿಯನ್ನು ಸ್ವಪ್ರವರ್ತಿ ಪ್ರಪತ್ತಿ ಮಾಡಿಬಿಡ್ತಾರೆ. ಮಾಡಿದ್ರೂ ಸಹ ಅಲ್ಲಿ ಅಲ್ಲಿ ಮೋಕ್ಷ ಸಿಗುತ್ತೆ, ಅಲ್ಲಿ ಆನಂದ ಎಲ್ಲ ಸಿಗಬೇಕಾದಕ್ಕೆ ಬೇರೆ ನಾವು ನಮ್ಮ ಸ್ವಪ್ರವೃತ್ತಿ ಏನಾದ್ರು ಮಾಡಬೇಕಾ ಅನ್ನೋದಕ್ಕೆ ಅದನ್ನು ತ್ಯಜಂತಿ. ಒಂದು ಸಲ ನಿನಗೆ ಭಾರವನ್ನು ಒಪ್ಪಿಸಿದ ಮೇಲೆ ಆ ಭಾರದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈಗ ನಾವೆಲ್ಲ ಮಾಡ್ತಿರೋದು ಅದೇ ಮಾಡ್ತಾ ಇದ್ವಿ. ಭಗವಂತನಲ್ಲಿ ಭಾರ ಬಿಟ್ಟರೂ ಸಹ ಏನೋ ನಮ್ಮನ್ನು ನಾವೇ ರಕ್ಷಿಸ್ತೀವಿ ಅಂದ್ಬಿಟ್ಟು ಎಲ್ಲ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀವಲ್ಲ, ಅದು ನೋಡಿದ್ರೆ ಶಾಸ್ತ್ರಶಿಷ್ಟ ಕೂಡುದು, ಯಾವುದೂ ಕೂಡದೆ. ಒಂದು ಸಲ ಭಗವಂತನಲ್ಲಿ ಭಾರ ಕೊಟ್ಟು ಅದು ಅವನ ಜವಾಬ್ದಾರಿ ನೋಡ್ಕೊಳ್ತಾನೆ, ನಾವು ಮತ್ತೆ ಹೋಗ್ತೀವಲ್ಲ, ಅದಕ್ಕೆ ಸ್ವಪ್ರವೃತ್ತಿನ ತ್ಯಜಂತಿ. ತಮ್ಮ ಆತ್ಮ ರಕ್ಷಣೆಯ ಭರದ ವಿಷಯದಲ್ಲಿ ಎಲ್ಲ ಪ್ರಯತ್ನವನ್ನು ಕೈ ಬಿಟ್ಬಿಡ್ತಾರೆ ಅವರು. ಒಂದು ಸಲ ಭಗವಂತನ ಮಾಡಿದ್ಮೇಲೆ ಅದೇ ಸಾಕು ಅಂದ್ಬಿಟ್ಟು ಇದರಲ್ಲಿ ಹೇಳ್ತಾರೆ. ಅದು ಸ್ವಪ್ರವೃತ್ತಿನ ತ್ಯಜಂತಿ ಅಂತ ಇದರಲ್ಲಿ ಆ ಸ್ವನಿಷ್ಠಾಧಿಕಾರಿಗಳು ಮಾಡಿದಂತಹ ಇದರಲ್ಲಿ ಅತ್ಯಂತ ಇದು ಇದು ಎರಡು ರಹಸ್ಯತ್ರಯ ಸಾರದಲ್ಲಿ ಸ್ವಾಮಿ ಇದರಲ್ಲಿ ಇದು ಬರುತ್ತೆ. ಅದಕ್ಕೆ ಪ್ರಭಾವ ಪ್ರಸ್ತಾವಾಧಿಕಾರ ಅಂತಿದೆ. ಅದರಲ್ಲಿ ಅವರು ಇದೇ ವಿಷಯವನ್ನು ತೆಗೆದು ಬಹಳ ದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಅಲ್ಲಿ ಪರಾಶರ ಭಟ್ರು ಮಾಡಿದಂಥ ಒಂದು ಶ್ಲೋಕ ಮತ್ತು ಇದರಲ್ಲಿ ಬರುವಂತಹ ಒಂದು ಶ್ಲೋಕ, ಆ ಎರಡು ಶ್ಲೋಕವನ್ನು ಇಟ್ಕೊಂಡು ಅದರ ಈ ಎರಡೂ ಶ್ಲೋಕ ಇಟ್ಕೊಂಡು ಈ ಶ್ಲೋಕವನ್ನು ಮಾಡಿದ್ದಾರೆ ಸ್ವಾಮಿ ಅಂತ. ನಮಗೆ ಎರಡೂ ಸಹ ಗೊತ್ತಾಗದೇ ಇದೆ ಅಂದರೆ ನಮಗಿದು ಅರ್ಥನೇ ಆಗೋದಿಲ್ಲ. ಇದರಲ್ಲಿ ಲಕ್ಷ್ಮೀ ತಂತ್ರದಲ್ಲಿ ಬರುವ ಒಂದು ಶ್ಲೋಕ, ಆಮೇಲೆ ಈ ಪರಾಶರ ಭಟ್ ಹೇಳಿದಂಥ ಒಂದು ಸೂಕ್ತಿ,
ಅವೆರಡು ಸೂಕ್ತಿಗಳನ್ನ ಇಟ್ಕೊಂಡು ಅದರ ಭಾವವನ್ನು ತೆಗೆದು ಇಲ್ಲಿ ಅರ್ಥವನ್ನು ಮಾಡಿದ್ದಾರೆ. ಅದು ಯಾವ ಥರ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಇಲ್ಲಿ ಎಲ್ಲ ಅಂಗಗಳನ್ನು ಇಲ್ಲಿ ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಏನೇನು ಅಂಗಗಳನ್ನು ಹೇಳಿದ್ದಾರೆ ಅಂತ ತೋರಿಸ್ಕೊಡೋಣ. ಇದರಲ್ಲಿ ಮುಖ್ಯ ತೋರಿಸ್ಕೊಡ್ತಾರೆ. ಇದರಲ್ಲಿ ಅಶಕ್ತಿ ಧೀ ಭೂಮ್ನ ಅಂತ ಏನಾದ್ರಿಂದ ಮುಖ್ಯವಾಗಿ ಅಶಕ್ತಿ ಧೀ ಭೂಮ್ನ ಅನ್ನೋದು ನಮಗೆ ಭಗವಂತ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ಹೊಂದಲು ನಮಗೆ ಸಾಧ್ಯವಿಲ್ಲ ಅನ್ನುವ ಆ ಬುದ್ಧಿ ಇದೆಯಲ್ಲ, ಅಶಕ್ತಿ ಧೀ ಭೂಮ್ನ ಅಂತ ಇದು ಯಾವನ್ನು ಕುರಿತು ಹೇಳಿದ ಇದು ಸಾರ್ವತ್ರಿಕವಾದ್ರಿಂದ ಇದು ಎಲ್ಲರಿಗೂ ಸರ್ವಾಧಿಕಾರ ಅನ್ನೋದು ಈ ಶಬ್ದ, ಈ ಅಶಕ್ತಿ ಧೀ ಭೂಮ್ನ ಅನ್ನೋದು ಎಲ್ಲರನ್ನೂ ಸೇರಿಸ್ಕೊಂಡಿದೆ. ಎಲ್ಲರೂ ಅಶಕ್ತಿ ಧೀ ಭೂಮ್ನರೇ. ನಮಗೆ ನಾವಾಗಿ ಸ್ವಪ್ರಯತ್ನದಿಂದ ಪಡೆಯಲು ಸಾಧ್ಯವಿಲ್ಲ ಅನ್ನೋದು. ಅದರಿಂದ ಇಲ್ಲಿ ಸರ್ವಾಧಿಕಾರವನ್ನು ಹೇಳ್ಕೊಳ್ತಾ ಇರುತ್ತೆ. ಆಮೇಲೆ ಕಲ್ಪಸ್ಥೋಮೇತಿ, ಎಷ್ಟೇ ಕಲ್ಪ ಕಳೆದರೂ ಸಹ ನನ್ನಿಂದ ಇದು ದಾಟೋದಿಲ್ಲ ಅನ್ನೋದಿಲ್ಲ. ಇಲ್ಲಿ ಕಾರ್ಪಣ್ಯ ಅಂದರೆ ನನ್ನಿಂದ ಸಾಧ್ಯವಿಲ್ಲ, ಕಾರ್ಪಣ್ಯ ಅನ್ನೋದು ಅದೇ. ಎಷ್ಟೇ ಕಲ್ಪಕೋಟಿಗಳು ಕಳೆದರೂ ಸಹ ನನ್ನ ಸ್ವಪ್ರಯತ್ನದಿಂದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ಬರುತ್ತಲ್ಲ, ಧೀ ಬುದ್ಧಿಯೇ ಕಾರ್ಪಣ್ಯ ಅದು. ಆಮೇಲೆ ಪ್ರಾತಿಕೂಲ್ಯ ಇತ್ಯಾದಿಯಿಂದ ಪ್ರಾತಿಕೂಲ್ಯ ಕ್ಷಪಣದಿಂದ ಪ್ರಾತಿಕೂಲ್ಯ ಸಂಕಲ್ಪ, ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ, ಆ ಎರಡೂ ಸಹ ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದರಲ್ಲಿ ಆ ತ್ರಾತಾರಂ ಅನ್ನುವಾಗ ಏನಂದರೆ ಭಗವಂತನ ಅವನೇ ತ್ರಾತಾರ ಕಾಪಾಡ್ತಾನೆ ಅನ್ನುವಾಗ ಎರಡು. ಅದರಿಂದ ಅವನನ್ನು ನಾವು ತ್ರಾತಾರಂ ನಮ್ಮನ್ನು ಕಾಪಾಡುವವನು ಅಂತ ಅವನ್ನ ಮಾಡೋದ್ರಿಂದ ಗೋಪ್ತತ್ವ ವರ್ಣವನ್ನು ಅದು ತೋರಿಸುತ್ತೆ ಅದು. ಆಮೇಲೆ ರಭಸ ಜುಷಃ ಅನ್ನುವಾಗ ಅದರಲ್ಲಿ ಬಹಳ ಅತ್ಯಂತ ಆಸಕ್ತಿ ಉಳ್ಳವನು ಭಗವಂತ ನಮಗೆ ಮೋಕ್ಷವನ್ನು ಕೊಡ್ತಾನೆ ಅನ್ನೋದರಲ್ಲೇ ಆಸೆ ಉಳ್ಳ ಅತ್ಯಂತ ಇರ್ತಾರಲ್ಲ, ಹಾಗಾಗಿ ಮಹಾವಿಶ್ವಾಸವನ್ನು ಅದು ತೋರಿಸುತ್ತೆ ಅದು ಕಡೆ. ಅದರಿಂದ ಈ ಎರಡೂ ಸಹ ಈ 5 ಅಂಗಗಳನ್ನು ಹೇಳ್ತಾರೆ. ಆಮೇಲೆ ಆತ್ಮನಿಕ್ಷಿಪ್ತಂ ಅಂತ ನೇರವಾಗಿ ಹೇಳಿದ್ರಿಂದ ಆತ್ಮನಿಕ್ಷೇಪವನ್ನು ಅದರಲ್ಲಿ ಹೇಳ್ತಾರೆ. ತ್ವನ್ನಿಕ್ಷಿಪ್ತ ಆತ್ಮಭರಂ ಆತ್ಮರಕ್ಷಾಂ ಪ್ರತಿ ಅಂತ ಹೇಳೋದ್ರಿಂದ ಆತ್ಮರಕ್ಷೇಪಣ ಅಂದರೆ 6 ಅಂಗಗಳು, 5 ಅಂಗ 1 ಅಂಗಿ, ಎಲ್ಲವೂ ಸಹ ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ, ಗೋಪ್ತತ್ವರ್ಣ, ಮಹಾವಿಶ್ವಾಸ, ಆಮೇಲೆ ಎಲ್ಲವೂ ಸಹ ಇದರಲ್ಲಿ ಹೇಳಲ್ಪಟ್ಟಿತು. ಮತ್ತು ಆತ್ಮನಿಕ್ಷಿಪ್ತ ಎಲ್ಲವೂ ಸಹ ಇದರಲ್ಲಿ ಹೇಳಲ್ಪಟ್ಟಿತು. ಅದರಿಂದ ಈ ಶ್ಲೋಕದಲ್ಲಿ ಎಲ್ಲವನ್ನೂ ತೋರಿಸ್ಕೊಟ್ಟು ಇದನ್ನೂ ಸಹ ತೋರಿಸ್ಕೊಡ್ತಾರೆ. ಅದರಲ್ಲಿ ಬೇರೆ ಯಾವ ಉಪಾಯವೂ ಇಲ್ಲ ಅಂತ ಇದು ಹೇಳಬೇಕಾದ ಇದರಲ್ಲಿ ಭಕ್ತಿಯೋಗಕ್ಕಿಂತ ಪ್ರಪತ್ತಿ ಯೋಗ ಅತ್ಯಂತ ಮಹತ್ವವಾದದ್ದು ಅಂತ ತೋರಿಸ್ಕೊಡ್ತಾರೆ. ಯಾಕಂದರೆ ಎಲ್ಲರಿಗೂ ಅಧಿಕಾರ ಉಳ್ಳದ್ದು, ಮಾಡೋದಕ್ಕೂ ಸುಲಭ ಅನ್ನೋ ಸಕೃತ್ ಇದು. ಅದರಿಂದ ಈ ಪ್ರಪತ್ತಿ ಯೋಗ ಅನ್ನೋದು ಭಕ್ತಿ ಯೋಗಕ್ಕಿಂತ ಹೆಚ್ಚು ಉಳ್ಳದ್ದು ಅನ್ನೋದು ಸಹ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ವ್ಯಾಖ್ಯಾನದಲ್ಲಿ ಮಾಡ್ತಾರೆ. ಅದಕ್ಕೆ ಅದಂದರೆ ಇವ್ರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಇಲ್ಲಿ ಅಶಕ್ತಿ ಅಧಿಕಾರ ತದುಪಾಯಾದಾನಾದೇವ ತತ್ ಪುರಸ್ಕಾರಂ ಆತ್ಮಕ ಕಾರ್ಪಣ್ಯ ರೂಪಂ ಅಂಗಮಪಿ ದ್ಯೋತ್ಯತೆ. ಕಾರ್ಪಣ್ಯ ರೂಪವಾದ ಎಲ್ಲ ಅಂಗಗಳನ್ನು ಸಹ ತದುಪಾನ ಅದಕ್ಕೆಂದ ಭಗವಂತನ ಉಪಾದನಾದೇವ, ಭಗವಂತನ ಅವನ ಇದಕ್ಕೋಸ್ಕರ ಈ ಎಲ್ಲವನ್ನೂ ತೋರಿಸ್ಕೊಟ್ಟಿದ್ದಾರೆ ಅಂದ್ಬಿಟ್ಟಿದೆ. ಆಮೇಲೆ ಧೀ ಭೂಮ್ನ ಇಲ್ಲಿ ಇವರು ಧೀ ಭೂಮ ಅನ್ನೋದನ್ನು ಮಹಾವಿಶ್ವಾಸವನ್ನು ತೋರಿಸ್ಕೊಟ್ಟಿದ್ದಾರೆ. ಇವರು ಪ್ರಾತಿಕೂಲ ಕ್ಷಪಣಂ ಅನ್ನೋದ್ರೊಳಗೆ ಪ್ರಾತಿಕೂಲ ಸಂಕಲ್ಪ, ಆನುಕೂಲ ಸಂಕಲ್ಪವನ್ನು ಅದನ್ನು ಹೇಳ್ಕೊಟ್ಟಿದ್ದಾರೆ ಅದಕ್ಕೆ. ಆಮೇಲೆ ತ್ರಾತಾರಂ ಅನ್ನೋದು ಗೋಪ್ತತ್ವವನ್ನು ಇವರು ಅದನ್ನೇ ಸೋಚ್ಕೊಟ್ಟಿದ್ದಾರೆ, ಸೋಚೈತಿ ಅಂದ್ಬಿಟ್ಟು ಅಂತ. ಆಮೇಲೆ ಆತ್ಮರಕ್ಷಾಪ ಅನ್ನೋದು ಆತ್ಮನಿಕ್ಷಿಪ್ತ ಆತ್ಮಭರಣವನ್ನು ಹೇಳ್ಕೊಟ್ಟಿದೆ ಅಂದ್ಬಿಟ್ಟು ಅಂತ. ರಭಸಜುಷ ಅನ್ನೋದು ಮಹಾವಿಶ್ವಾಸವನ್ನು ತೋರಿಸುತ್ತೆ ಅಂದ್ಬಿಟ್ಟು ಅಂತ ಈ ಎಲ್ಲವನ್ನು ಇವರು ಸಹ ತೋರಿಸ್ಕೊಟ್ಟಿದ್ದಾರೆ. ಈ ಶ್ಲೋಕದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿದ್ದೇನು ಅಂದರೆ ಇಲ್ಲಿ ಸ್ವನಿಷ್ಠ ಅಂತ ಹೇಳಿದ್ರು ಸಹ ಒಬ್ಬ ಪ್ರಪನ್ನನಿಗೆ ಹೇಳುವಂತಹ ಮಾತು. ಅದರಿಂದ ಪ್ರಪನ್ನ ಉತ್ತರ ಕಾಲದಲ್ಲಿ ಬೇರೆ ಉಪಾಯವನ್ನು ಮಾಡಕೂಡುದು ಅಂತ ಅರ್ಥವೇ ತವರ ತ್ಯಜಂತಿಯೇ ತವರ ಪ್ರಪತ್ತಿಯನ್ನೇ ತ್ಯಜಂತಿ ಅಲ್ಲ. ಆಗ ಪ್ರಪತ್ತಿಯೇ ತ್ಯಜಂತಿ ಅಂತ ತಗೊಂಡ್ರೆ ಏನಾಗುತ್ತೆ ಅಂದರೆ ಆ ಭಗವಂತನ ಇತರ ಮಾತುಗಳಿಗೆ ಅವನಿಗೆ ಅವನು ಹೇಳ್ತಾನಲ್ಲ, ಅವನು ಕೊಡುವ ನಿರ್ಹೇತುಕ ಕೃಪೆ ಆದರೂ ಸಹ, ಆ ಸಹೇತುಕ ಕೃಪೆಯು ನಿರ್ಹೇತುಕ ಕೃಪೆ ಆದರೂ ಸಹ ಅವನ ಒಂದು ವ್ಯಾಜ ಬೇಕು ಅವನಿಗೆ. ಆ ವ್ಯಾಜ ಯಾತಕ್ಕೆ ಅಂದರೆ
ಅವನಿಗೆ ದೋಷ ಬರಬಾರ್ದು, ಅವನಿಗೆ ನೈರ್ಗಣ್ಯ ಇದೆಲ್ಲ ದೋಷ ಬರಬಾರ್ದು. ಅದಕ್ಕೆ ಆ ದೋಷವನ್ನು ತೆಗೆದುಹಾಕೋದಕ್ಕೆ ಅವನಿಗೆ ಒಂದು ಹೇತು ಬೇಕು. ಆ ಕಾರಣಕ್ಕೋಸ್ಕರ ಸಹೇತುಕು ಅಂತ ಹೇಳ್ತೇವತ್ತವರ ಇದೂ ಸಹ ನಿರ್ಹೇತುಕವಾದ ಕೃಪೆಯೇ. ಆದರೆ ಆ ಒಂದು ವ್ಯಾಜ ಬೇಕಲೇಬೇಕು ಅವನಿಗೆ. ಶರಣಂ ವ್ರಜ, ಆಮೇಲೆ ತವಾಸ್ಮಿ ಇತಿ ಯಾಚತೆ ಅನ್ನೋದು ಒಂದು ವ್ಯಾಜ ಬೇಕು. ಅದನ್ನೇ ಆಚಾರ್ಯರು ತೋರಿಸಿದ್ದಾರೆ. ಇಲ್ಲಿ ರಾಮವಿಷ್ಣು ಹೇಳಿದಂಥ ಮಾತು ಪ್ರಪತ್ತಿ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಫಲಕ್ಕಾಗಿ ಮತ್ತೆ ಪ್ರಪತ್ತಿಯಿಂದ ಅದು ಕರ್ಮವನ್ನು ಮತ್ತೆ ಮಾಡೋದಿಲ್ಲ ಅಂತ ಅಷ್ಟೇ. ಸಕೃತ್ ಅಂತ ಮತ್ತೆ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಅರ್ಥವಾಯ್ತವರ ಪ್ರಪತ್ತಿನೇ ಮಾಡಬಾರದು ಅಂತ ಅರ್ಥ ಮಾಡಿದ್ರೆ ಇದಕ್ಕೆಲ್ಲ ಹಿಂದಿನ ವಾಕ್ಯಗಳಿಗೆಲ್ಲ ಇದಾಗುತ್ತೆ. ಭಗವಂತನಿಗೆ ಎರಡು ದೋಷಗಳು ಬಂದ್ಬಿಡುತ್ತೆ ಅವನಿಗೆ. ನೈರ್ಗುಣ್ಯ ದೋಷ ಬರುತ್ತಲ್ಲ, ಆ ನೈರ್ಗುಣ್ಯ ದೋಷಗಳು ಬರದೇ ಇರೋದಕ್ಕೋಸ್ಕರ ಅವನಿಗೆ ಒಂದು ವ್ಯಾಜ ಬೇಕು. ವ್ಯಾಜ ಏನಂದ್ರೆ ನಾವು ಶರಣಾಗತಿ ಮಾಡೋದು, ಅದನ್ನೇ ಹೇಳ್ಕೊಡ್ತಾರೆ. ಅದಕ್ಕೆ ಅದರಿಂದ ಆ ರಕ್ಷಕವನ್ನು ಮಾಡೋದು ನಮ್ಮ ಮಾತಿನಿಂದ ಹೇಳೋದು ಬೇಕು ಅವನಿಗೆ, ಭಗವಂತನಿಗೆ. ಅವರು ಮಾಡುವ ನಿರ್ಹೇತುಕ ಕೃಪೆನೇ, ಅದು ಬೇರೆ ಯಾವ ಸಂದೇಹವೂ ಇಲ್ಲ. ಅದಕ್ಕೆ ಯಾತಕ್ಕೆ ಸಹೇತುಕ ಕೃಪೆ ಅಂತ ಹೇಳ್ತೀವಿ ಅಂದರೆ ಒಂದು ವ್ಯಾಜ ಒಂದು ಮಾಡಬೇಕು ನಾವು. ಅವ್ನು ಮಾಮೇಕಂ ಶರಣಂ ವ್ರಜ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾನೆ. ಅದರಿಂದ ನಾವು ಶರಣವನ್ನು ಮಾಡಲೇಬೇಕು, ಬಾಯಿಂದ ಹೇಳಬೇಕು, ಇಲ್ಲ ನಮ್ಮ ಪರವಾಗಿ ಆಚಾರ್ಯರು ಹೇಳಬೇಕು. ಎರಡಲ್ಲೊಂದು. ಒಟ್ಲೆ ನಮ್ಮ ಪರವಾಗಿ ಹೇಳೋದ್ರಿಂದ ನಾವು ಹೇಳ್ದಂಗೆ ಆಯಿತು. ಆಚಾರ್ಯರು ನಾವು ಉಪಾಯ ಸ್ಥಾನದಲ್ಲಿ ಇರೋದ್ರಿಂದ ಆಚಾರ್ಯರೇ ಹೇಳಿದ್ರು ನಮ್ಮ ಪರವಾಗಿ ಹೇಳೋದ್ರಿಂದ ನಾವು ಹೇಳ್ದಂಗೆ ಆಗುತ್ತೆ ಅದು. ಅದರಿಂದ ಹೇಳೋದು ಬಹಳ ಮುಖ್ಯ. ಇಲ್ಲ ಆಚಾರ್ಯರು ಹೇಳಲೇಬೇಕು. ಆ ಉಕ್ತಿ ಅನ್ನೋದು ಬಹಳ ಮುಖ್ಯವಾದದ್ದು. ಹಾಗಾಗಿ ಈ ಶ್ಲೋಕದಲ್ಲಿ ಏನು ತೋರಿಸ್ಕೊಟ್ಟಿದ್ದಾರೆ ಅಂದರೆ ಸ್ವನಿಷ್ಠಾಧಿಕಾರಿಯಾಗಿದ್ದರೂ ಸಹ ಉಕ್ತಿ ಪ್ರಧಾನ ಬಹಳ ಮುಖ್ಯ. ಅವರು ಅಂಗಗಳು ಮುಖ್ಯ, 5 ಅಂಗಗಳು ಮುಖ್ಯ. ಅಂಥವರೇ ಉಕ್ತಿನಿಷ್ಠೆ ಮಾಡೋರು, ಸ್ವನಿಷ್ಠೆ ಮಾಡೋರು ಇದೆಲ್ಲವನ್ನೂ 5 ಅಂಗದೊಂದಿಗಲೇ ಮಾಡ್ತಾರೆ, ಪ್ರಪತ್ತಿಯನ್ನು ಮಾಡ್ತಾರೆ. ಯಾಕೆಂದರೆ ಅವ್ರಿಗೆಲ್ಲವೂ ಗೊತ್ತಾಗಿದೆ. ಅವ್ರಿಗೆ ಅನೇಕ ಕಲ್ಪಕೋಟಿಗಳಾದರೂ ನಾವು ಬೇರೆ ಉಪಾಯ ಇಲ್ಲ ನಮಗೆ. ಭಗವಂತನಿಗೆ ಯಾವಾಗಲೂ ಇದು ಲೋಕಾರೂಢಿಯಲ್ಲಿ ನಾವು ದೀಪಿಗೆಯಲ್ಲಿ ನೋಡ್ಕೊಂಡಿದ್ದೀವಿ, ಲೋಕಾರೂಢಿಯಲ್ಲೂ ಆಗುತ್ತೆ. ಯಾರತ್ತಾದ್ರೂ ನಾವು ಕೆಲಸ ಆಗಬೇಕಾದ್ರೆ ಅವ್ರಿಗೆ ವಿರುದ್ಧವಾದ ಕೆಲಸ ಮಾಡೋಕ್ಕೆ ಹೋಗೋದೇ ಇಲ್ವಲ್ಲ. ಮಾಡಿದ್ರೆ ಕೆಲಸ ಸಿದ್ಧಿಸೋದೇ ಇಲ್ಲ. ಅವರಿಗೆ ಅನುಕೂಲವಾದ ವಿಷಯದ ಬಗ್ಗೆ ಇದು ಮಾಡ್ತೀವಿ. ಹಾಗಾಗಿ ಆನುಕೂಲ್ಯ ಸಂಕಲ್ಪ, ಪಾತಿಕೂಲ್ಯ ವರ್ಜನ ಎರಡೂ ಲೋಕಾರೂಢಿಯಲ್ಲೇ ಗೊತ್ತಾಗುತ್ತೆ. ಆಮೇಲೆ ನೀವೇ ನಿಮ್ಮನ್ನು ಬಿಟ್ಟರೆ ಅಲ್ಲ ಅಂತ ಸ್ವಲ್ಪ ಹೊಗಳದಂಗೆ ನಾವು ಇಲ್ಲಿ ಲೋಕದಲ್ಲಿ ಮಾಡೋದಾಗೆ ಭಗವಂತನಿಗೆ ಹೊಗಳಿಕೆ ಅಲ್ಲ, ಅದು ನೈಜವಾದ ಅಂಶ ಅದು. ಅದರಿಂದ ನಿನ್ನನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಮತ್ತು ನಿನ್ನನ್ನು ವರ್ಣ ಮಾಡ್ತೀನಿ. ವರ್ಣ ಮಾಡೋದು ಅಂದರೆ ಬೇಕಲೇಬೇಕದು. ಇವೆಲ್ಲವೂ ಸಹ ಲೋಕಾರೂಢಿಯಲ್ಲಿ ಸಿಗುತ್ತೆ, ದೀಪಿಕೆಯಲ್ಲಿ ತಿಳ್ಕೊಂಡ್ವಿ. ಅದನ್ನೇ ಇಲ್ಲಿ ಸ್ವಾಮಿ ತೆಗೆದು ತೋರಿಸ್ಕೊಡ್ತಾ ಇದ್ದಕ್ಕೆ. ಅದರಿಂದ ಬೇರೆ ಉಪಾಯವನ್ನು ಬಿಡ್ತಾರೆ ಅಂದರೆ ಶರಣಾಗತಿ ಮಾಡಿದ್ಮೇಲೆ ಮತ್ತೆ ಅದ್ರ ಬಗ್ಗೆ ಯಾವ ಯೋಚನೆ ಮಾಡಲ್ಲ. ಮತ್ತೆ ನಾವು ಉಪಾಯ ಮಾಡಿದ್ವೋ ಮಾಡೋದಿಲ್ವ ಅಂತ. ಮತ್ತೆ ಇನ್ನೂ ಕೆಲವು ಹೇಳಿದೆಲ್ಲ ಮಾಡಬೇಕಾಗಿ ಬರುವ ಪ್ರಸಂಗ ಬರುತ್ತೆ ಅನ್ನೋದು ಅದು ಮುಂದಿನ ಶ್ಲೋಕಗಳ ತೋರಿಸ್ಕೊಡ್ತಾರೆ. ಹಾಗೆ ಮಾಡಬೇಕಾಗದ ಪುನಃ ಪ್ರಪತ್ತಿ ಮಾಡಬೇಕಾದ ಪ್ರಸಂಗ ಬರುತ್ತಲ್ಲ ಅಂದರೆ ಹೇಗೆ ಬರುತ್ತೆ ಆ ಪ್ರಪತ್ತಿ ಅನ್ನೋದನ್ನು 13ನೇ ಶ್ಲೋಕದಲ್ಲಿ ತೋರಿಸ್ಕೊಡ್ತಾರೆ. ಅದಕ್ಕೆ ತ್ಯಕ್ತೋಪಾಯ ವ್ಯಪಾಯಾನ್ ತದುಭಯಕರಣೆ ಸತ್ರಪಾನ್ ಸಾನುತಾಪಾನ್ ಭೂಯೋಪಿ ತ್ವತ್ಪ್ರಪತ್ಯ ಪ್ರಶಮಿತ ಕಲುಷಾನ್ ಅಂತ ಸರ್ವಂ ಸಹಸ್ತ್ವಂ ರಂಗಿನ್ಯಾಸಾಂತರಂಗಾಖಿಲ ಜನಹಿತತಾ ಗೋಚರತ್ವನ್ನಿದೇಶ ಪ್ರೀತಿ ಪ್ರಾಪ್ತ ಸ್ವರ್ಣಾಶ್ರಮ ಶುಭಚರಿತಾನ್ ದ್ವಾಸಿಧನ್ಯಾನ್ ಅಂದ್ಬಿಟ್ಟು ಅದು ತೋಡ್ಕೊಡ್ತಾನೆ ಅದರಲ್ಲಿ. ಆಮೇಲೆ ಇನ್ನೊಂದು ಕರೆಕ್ಟ್ ನಿಮಗೆ ಹೋದನ ಶ್ಲೋಕದಲ್ಲಿ 2 ಇದನ್ನು ಹೇಳಕ್ಕೆ ಮರ್ತೋಯ್ತು. ಅದಕ್ಕೆ 2 ಶ್ಲೋಕಗಳನ್ನ ಇಟ್ಕೊಂಡು 12ನೇ ಶ್ಲೋಕದಲ್ಲಿ ತೋರಿಸ್ಕೊಡ್ತಾ ಅಂತಲ್ಲ. ಅದರಲ್ಲಿ ಪರಾಶರ ಭಟ್ಟರು ಒಂದು ಸೂಕ್ತಿ ಇದ್ದಾರೆ. ಅದಕ್ಕೆ ಅದರಲ್ಲಿ ಅವಿದ್ಯಾತೋ ದೇವೇ ಪರಿಬಿಡತಯ ವಾ ವಿದತಯ ಸ್ವಭಕ್ತೇರ್ ಭೂಮ್ನಾ ವಾ ಜಗತಿ ಗತಿಮನ್ಯಾಂ ಅವಿದುಷಾಮ್ ಅಂತ ಒಂದು ಶ್ಲೋಕ ಇದೆ. ಆಮೇಲೆ ಲಕ್ಷ್ಮೀ ತಂತ್ರದಲ್ಲಿ ಒಂದು ಬರುತ್ತೆ, ಇದಂ ಶರಣಂ ಅಜ್ಞಾನಂ ಇದಮೇವ ವಿಜಾನತಾಂ ಇದಂ ತಿತೀರ್ಷತಾಂ ಪಾರಂ ಇದಮಾನಂತ್ಯಮಿಚ್ಛತಾಂ ಅಂತ ಈ 2 ಇದರಲ್ಲಿ. ಹಾಗಾಗಿ ಈ 2 ಶ್ಲೋಕದಲ್ಲಿ ಈ ಅರ್ಥವನ್ನು ಇದನ್ನು ಪ್ರಭವ ವ್ಯವಸ್ಥಾಧಿಕಾರದಲ್ಲಿ ಸ್ವಾಮಿ ತುಂಬ ದೀರ್ಘವಾಗಿ ವ್ಯಾಖ್ಯಾನ ಮಾಡಿ ತಗೊಂಡಿದ್ದಾರೆ ಅವರು. ಅದರಿಂದ ಅದರಲ್ಲಿ ಆ ಶ್ಲೋಕವನ್ನು ತಗೊಂಡು ಇಲ್ಲಿ ಭಗವಂತನಲ್ಲಿ ಈ ಶ್ಲೋಕವನ್ನು ಮಾಡಿದ್ದಾರೆ. ಅಲ್ಲಿ ಅವಿದ್ಯಾತೋ ದೇವೇಪಿ ಅನ್ಬೇಕಾದ್ರೆ ಇದನ್ನು ಚರ್ಮ ಶ್ಲೋಕಾಧಿಕಾರದಲ್ಲಿ ಸ್ವಾಮಿ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದನ್ನು ಆ ಶ್ಲೋಕದಲ್ಲಿ ಹೇಳಿರುವ ಶ್ಲೋಕವನ್ನು
ಮತ್ತು ಲಕ್ಷ್ಮೀ ತಂತ್ರ ಎರಡನ್ನೂ ಇಟ್ಕೊಂಡು ಈ ಶ್ಲೋಕವನ್ನು ಮಾಡಿದ್ದಾರೆ. ಅದು ಹೇಗೆ ಹೊಂದುತ್ತೆ ನೋಡೋಣ. ಆ ಕಡೆ ನೋಡಿದ್ರಲ್ಲಿ ಕಡೆಗೆ ಮೇಲಿನ ಅರ್ಥ ಹೇಳ್ಬಿಡ್ತೀನಿ ಶ್ಲೋಕದ್ದು. ಅವಿದ್ಯಾತೋ ಭೂಮ ಅನ್ನೋದು ಅದರಲ್ಲಿ ಇದು ಪರಾಶರ ಭಟ್ರು ಹೇಳುವಂಥದ್ದು ಇದರಲ್ಲಿ. ಅಂದರೆ ನಾವು ಹೇಗೆ ಭಕ್ತಿ ಮತ್ತು ಪ್ರಪತ್ತಿ ಎರಡು ಭೇದವನ್ನು ಹೇಳ್ತೀವೋ ಉಪಾಯಗಳಲ್ಲಿ, ಎರಡು ಭೇದ ಭಕ್ತಿ ಮತ್ತು ಪ್ರಪತ್ತಿ ಹೇಳ್ತೀವಲ್ಲ, ಅದರಲ್ಲಿ ಅವಿದ್ಯಾತಃ ಅನ್ನುವಾಗ ಅಜ್ಞಾನಿನೂ ಅರ್ಥದ ಬರುತ್ತೆ. ಅವಿದ್ಯಾತಃ ಮೇಲರ್ಥ ಅವಿಜ್ಞಾನಂ ಅಂತ. ಅದಕ್ಕೆ ಇದಂ ಶರಣಂ ಅಜ್ಞಾನಂ ಅಂತ. ಅಜ್ಞಾತಿ ಅನ್ನೋದು ಮೇಲಿನ ಅರ್ಥವೇ ಬರುತ್ತೆ. ಇದಕ್ಕೆ ಸ್ವಾಮಿ ಬೇರೆ ಥರ ಅರ್ಥ ಮಾಡಿದೆ, ಅದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು. ಈ ಶ್ಲೋಕವನ್ನು ಮಾಡೋದಕ್ಕೂ ಅದೇ ಅರ್ಥ ಅಲ್ಲಿ. ಅವಿದ್ಯಾತ ಅಂದರೆ ಏನ್ಬಿಟ್ಟು ಅಂತ ಮೇಲಿನ ಅರ್ಥ ಅಷ್ಟೇ. ಅಂದರೆ ಪ್ರಪತ್ತಿಯ ವಿಷಯದಲ್ಲಿ ಅಜ್ಞಾನ ಆದವನು, ತಿಳಿದೇವನು ಅನ್ನೋಂಥವು. ಮತ್ತು ಅವನಿಗೆ ಗತಿಮನ್ಯಾನ್ ಅವಿದುಷಾಮ್ ಅಂದ್ಬಿಟ್ಟು ಅಂತ. ಅಂದರೆ ಅನ್ಯ ಗತಿ, ಬೇರೆ ಗತಿ ಅಂದರೆ ಭಕ್ತಿಯೋಗ, ಆ ಗತಿ ತಿಳಿದವನು. ಅನ್ಯ ಗತಿ ಏನೋ ತಿಳಿದವನು. ಅವಿದುಷಾಮ್ ಅಂದರೆ ವಿಷಯವನ್ನು ತಿಳಿದವನು, ಇಲ್ಲ ಭಕ್ತಿಯೋಗವನ್ನು ಮಾಡಲು ತಿಳಿದೇ ಇದ್ದವನು ಅಂತ ತಗೋಬೋದು. ಅವಿದುಷಾಮ್ ಅಂದರೆ ವಿದುಷ ಅಂತ ತಿಳಿದವನು, ಅವಿದುಷಾಮ್ ತಿಳಿದೇ ಇರೋವನು. ಆದರೆ ಆಮೇಲೆ ಅಂದರೆ ಪರಿಬೃಢತಯಾವ ಅಂದರೆ ಭಗವಂತನಲ್ಲಿ ಅತ್ಯಂತ ವಿಶ್ವಾಸ ಬಂದಿದೆ ಅವನಿಗೆ. ಪರಿಬೃಢತೆಯ ಏನು ಅಂದರೆ ಎಂತಹ ಅಪರಾಧಿ ಆಗಿದ್ದರೂ ಸಹ ನಾನು ಭಗವಂತನಲ್ಲಿ ಆಶ್ರಯಿಸಿಬಿಟ್ಟ ಅಂದರೆ ನನ್ನನ್ನು ಕ್ಷಮಿಸಿ ಅವನು ಮೋಕ್ಷವನ್ನು ಕೊಡ್ತಾನೆ. ಆ ಪರಿಬಿಡತಯ ಇದೆಲ್ಲ ಅದು. ಅದರಿಂದ ಸ್ವಭಕ್ತೇರ್ ಭೂಮ್ನಾವ ಅಂದರೆ ರಕ್ಷಸೆ ಮಹಾವಿಶ್ವಾಸ. ಸ್ವಭಕ್ತೇರ್ ಭೂಮ್ನ, ನಾನು ಮಾಡುವಂಥ ಭೂಮ್ನ ಅತ್ಯಂತವಾದ ನನ್ನ ಇದರಿಂದ ಭೂಮ್ನ ಹೆಚ್ಚಾದ ನನ್ನ ಭಕ್ತಿಯಿಂದ ಭಗವಂತ ಅವನನ್ನು ಆಶ್ರಯಿಸಿಬಿಟ್ರೆ, ಶರಣಾಗತಿ ಮಾಡಿದ್ರೆ ಮೋಕ್ಷವನ್ನು ಕೊಟ್ಟೇ ಕೊಡ್ತಾನೆ, ಎಷ್ಟೇ ಅಪರಾಧ ಮಾಡಿದ್ರೂ ಸಹ. ಅದರಿಂದ ಇವನಿಗೆ ಅಂತ ಅವರು ಆ ಶ್ಲೋಕದ ಅರ್ಥ ಬರುತ್ತೆ ಅದಕ್ಕೆ. ಆಮೇಲೆ ಇನ್ನೊಂದು ಇದರ ಲಕ್ಷ್ಮೀ ತಂತ್ರದ ಒಂದು ಅರ್ಥ ಬರುತ್ತೆ. ಇದಂ ಶರಣಮಜ್ಞಾನಂ ಇದಮೇವ ವಿಜಾನತಾಂ ಇದಂ ತಿತೀರ್ಷತಾಂ ಪಾರಂ ಇದಮಾನ್ಯಂತ ಮಿಚ್ಛತಾಂ ಅಂದ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ಇದಂ ಶರಣಮಜ್ಞಾನಂ ಅಂದರೆ ಇದೇ ಥರ ಅವಿದ್ಯಾತೋ ದೇವೇ ಅಂತ ಹೇಳಿದ್ರಲ್ಲ, ಅದರಿಂದ ಶರಣಾಗತಿ ವಿಷಯದಲ್ಲಿ ಜ್ಞಾನವಿಲ್ಲದಿರುವುದು. ಇದಕ್ಕೆ ದೇಶಿಗರ ಸ್ವಾಮಿಗಳ ವ್ಯಾಖ್ಯಾನ ಹೇಳ್ತೀನಿ ಆಮೇಲೆ, ಮೇಲರ್ಥ ಹೇಳ್ಬಿಟ್ಟು ಅದಕ್ಕೆ. ಆಮೇಲೆ ಅದೇ ಥರ ಇದರಲ್ಲಿ ಏವಂ ಈ ಥರ ತಿಳಿದವನು ಇದಂ ತಿತೀರ್ಷತಾಂ ಅಂದರೆ ಪಾರಂ ಇಚ್ಛುವು ಇದು ತಿತೀರ್ಷುವು ಅಂತ. ಈ ಸಂಸಾರ ಸಾಗರವನ್ನು ದಾಟಲು ಇಚ್ಛೆ, ತಿತೀರ್ಷು ಅಂತ ಸಾಗರವನ್ನು ದಾಟಲು ಇಚ್ಛೆ ಉಳ್ಳವನು. ಇದಂ ತಾಂ ಪಾರಂ ಇದಂ. ಆಮೇಲೆ ಆನಂತ್ಯ ಮಿಚ್ಛತಂ. ಆನಂತ್ಯ ಅಂದರೆ ಅಂತ್ಯ ಅಂದರೆ ಕಡೆಯದು ಅಂದ್ರೆ ಮೋಕ್ಷ. ಅಂತ್ಯದ ಭಾವ ಆನಂತ್ಯ ಅಂದರೆ ಮೋಕ್ಷೋಪಾಯ ಅಂತ. ಅಂತ್ಯದ ಭಾವ ಆನಂತ್ಯ ಅಂದರೆ ಮೋಕ್ಷವನ್ನು ಇದು ಇಚ್ಛೆ ಪಡುವವನು. ಅಂತ್ಯ ಅಂದರೆ ಕಡೆಯದು. ಯಾವುದು ಕಡೆಯದು ಅಂದರೆ ಕಡೆಗೆ ಹೋಗೋದು, ಮೋಕ್ಷವೇ ಕಡೆ, ಅದಕ್ಕೆ ಮೇಲೆ ಯಾವುದೂ ಇಲ್ಲ. ಅದರ ಭಾವ ಆನಂತ್ಯ, ಅದನ್ನು ಇಚ್ಛೆ ಪಡುವವನು ಅಂತ. ಅವನು ಶರಣಾಗತನಾಗಿದ್ದರೂ ಸಹ ಅವನು ವಿಜಾನತ ಈ ಥರ ತಿಳ್ಕೊಂಡು ಭಗವಂತನಲ್ಲಿ ಶರಣಾಗತಿ ಮಾಡಿದರೆ ಅಂತ ಅದರಲ್ಲಿ ಆ ಲಕ್ಷ್ಮೀ ತಂತ್ರದಲ್ಲಿ ಇರುವ ಅದನ್ನು ಸ್ವಾಮಿ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಇಲ್ಲಿ ಅವ್ರು ಹೇಳ್ತಾರೆ, ಸ್ವಾಮಿ ಹೇಳ್ತಾರೆ ಅದರಲ್ಲಿ ಅವರು ಈ ಅವಿದ್ಯೋತ ಅನ್ನೋದಕ್ಕೆ ಹೇಳ್ತಾರೆ. ಅವಿದ್ಯಾತೋ ಇಲ್ಲ ಶರಣಾಗತಂ ಅಜ್ಞಾನಂ ಅನ್ನೋದಕ್ಕೆ ಹೇಳ್ತಾರೆ. ಇವ್ವಿಡத்தில் சொன்ன ಅಜ್ಞಾನಂ ಪಶ್ವಾದಿகளை போலே ಶಾಸ್ತ್ರೀಯ ಮನ್றும் ಅರಿಯಾದ ಒಳ್ಗ ಎಂಡ್ರೆ ಅಂದ್ರೆ ಇಲ್ಲಿ ಹೇಳಿದಂಥ ಅಜ್ಞಾನ ಪಶುಗಳ ಥರ ಏನೂ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿಲ್ಲ ಅಂತ ಹೇಳ್ತಾರೆ. ಒಂಡ್ರಂ ಅರಿಯಾದ, ಇದು ಏನೂ ಗೊತ್ತಿಲ್ಲ ಅಂತ ಇಲ್ಲಿ ಹೇಳಿರುವ ಅವಿಜ್ಞಾತ ಅನ್ನೋದು, ಅಜ್ಞಾನ ಅನ್ನೋದು ಏನೂ ಗೊತ್ತಿಲ್ಲ ಅನ್ನೋ ಅರ್ಧಲ್ಲಲ್ಲ. ಮತ್ತೇನಪ್ಪ ಅಂತಂದರೆ ಉಪಾಸನಾದಿಗಳಲ್ಲಿ தெளிவில்லாமையாதல் ಪ್ರಪತ್ಯ ತನ್ನಿಲಂ ಸೂಕ್ಷ್ಮ ವಿಶೇಷಗಳು ಅರಿಮೆಯಾದಲ್ ಅತ್ತನೈ ಅಂತ ಹೇಳ್ತಾರೆ. ಅರ್ಥ ಏನಂದರೆ ಉಪಾಸನಾದಿ ವಿಷಯಗಳಲ್ಲಿ ನನಗೆ ವಿಷಯವನ್ನು ತಿಳಿದಿಲ್ಲ, ಮತ್ತು ಪ್ರಪತ್ತಿ ನನಗೆ ಭಗವಂತನ ಶರಣವನ್ನು ಮಾಡದ ಅಂದರೆ ಮೋಕ್ಷ ಕೊಡ್ತಾನೆ ಅಂತ ತಿಳಿದೇ ತವರ ಆ ಸೂಕ್ಷ್ಮವಾದ ವಿಷಯಗಳು ನನಗೆ ತಿಳಿದಿಲ್ಲ. ಇಲ್ಲಿ ಅವಿದ್ಯಾತೋ ದೇವೆ ಎನ್ನುವಾಗ ಅವಿದ್ಯಾತೋ ಇಲ್ಲ ಶರಣಮಜ್ಞಾನಂ ಅಂತ ಲಕ್ಷ್ಮೀ ಅಂತ ಹೇಳಿರುವ ಅರ್ಥ ಏನು ಅಂದರೆ ನನಗೆ ಪಶುಗಳ ಥರ ಏನೂ ಗೊತ್ತಿಲ್ಲ ಅಂತ ಅರ್ಥವಿಲ್ಲ. ಸ್ವಾಮಿ ವ್ಯಾಖ್ಯಾನ ಇದು. ಉಪಾಸಾದಿ ವಿಷಯಗಳಲ್ಲಿ ನನಗೆ ಹೆಚ್ಚು ತಿಳುವಳಿಕೆ ಇಲ್ಲ ಅಂತಂತು. ಪ್ರಪತ್ತಿಯಲ್ಲೂ ಶರಣಾಗತಿ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಗೊತ್ತೇ ತವರ ಅದರಲ್ಲಿ ಸೂಕ್ಷ್ಮವಾದ ವಿಷಯಗಳಂತ ಆನುಕೂಲ ಸಂಕಲ್ಪ ಪಾತಿಕೂಲ ವರ್ಜನ ಈ ಥರ ಸೂಕ್ಷ್ಮ ವಿಷಯಗಳು ತಿಳಿದಿಲ್ಲ ಅಂತ ಅಷ್ಟೇ ಅರ್ಥವೇ ತವರ ಬೇರೆ ಏನೂ ಇಲ್ಲ ಅಂದ್ಬಿಟ್ಟು ಇದಕ್ಕೆ ತುಂಬ ವ್ಯಾಖ್ಯಾನ ದೊಡ್ಡದಾಗಿ ಬರುತ್ತೆ. ಇಷ್ಟಿದ್ದರೆ ಒಂದೊಂದು ಪದಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ, ಸಮಯವಾಗುತ್ತೆ ಅದೆಲ್ಲ ಹೇಳೋದಕ್ಕೆ. ಭಕ್ತಿಯೋಗ ಕರ್ಮಯೋಗಗಳಲ್ಲಿ ನನಗೆ ಇದಿಲ್ಲ ಅಂದ್ಬಿಟ್ಟು ಅಂತ.
ಹಾಗಾಗಿ ಅದನ್ನ ನೋಡಿ ಈ ಇದರಲ್ಲಿ ಸ್ವಾಮಿ ತೋರಿಸ್ಕೊಡ್ತಾರೆ ಅದನ್ನ. ಇಲ್ಲಿ ಆ ಶ್ಲೋಕವನ್ನ ಹೇಗೆ ಅದೇ ಪದಗಳನ್ನ ಇಲ್ಲಿ ಹಾಕ್ತಾರೆ ಅಂತ ನೋಡಿ. ಅದರಲ್ಲಿ ಇಲ್ಲಿ ಅವಿದ್ಯಾತೋ ದೇವೇ ಅನ್ನುವ ಪದವನ್ನ ಅಶಕ್ತಿ ಭೂಮ್ನ ಅಂತ ಹೇಳ್ತಾ, ಅವಿದ್ಯಾತಃ ಅನ್ನೋ ಇಲ್ಲಿ ಅಶಕ್ತಿ ಭೂಮ್ನ ಅಂತ ಹಾಕಿದ್ರಲ್ಲ, ಅದು ಅವಿದ್ಯೋತ ದೇವೇ, ಇಲ್ಲ ಶರಣಮನ ಅಜ್ಞಾನತಾಮ್ ಅಂತ ಹೇಳ್ದ ಅದನ್ನು ತೋರಿಸ್ಕೊಡ್ತಾರೆ ಅದಕ್ಕೆ. ಆಮೇಲೆ ದೇವ ಪರಿಬಿಡತಯ ವಿದತಯ ಅಂತ ಹೇರೋ ಕಡೆಯಲ್ಲಿ ಇಲ್ಲಿ ಧೀಹಿ ಅಂತ ಹಾಕ್ಬಿಟ್ಟು ಧೀ ಭೂಮ್ನ ಅಂತಂದು ಹಾಕಿದ್ರಲ್ಲ, ಅವಾಗ ದೇವೇ ಪರಿಬಿಡತಯ ವಾ ವಿದತಯ ಅಂತ ಹೇಳ್ದಲ್ಲ, ಆ ಪದವನ್ನ ಇಲ್ಲಿ ಧೀಹಿ ಅಂತ ಹೇಳ್ತಾರೆ. ಆಮೇಲೆ ಸ್ವಭಕ್ತೇರ್ ಭೂಮ್ನ ಎನ್ನೋದ್ರಿಂದ ಅಲ್ಲಿ ಭಕ್ತಿ ಭೂಮ್ನ ಅಂತ ಅಲ್ಲಿ ಪದವನ್ನ ಪರಾಶ ಭಟ್ರು ಹಾಕಿದೆ. ಇಲ್ಲಿ ಸ್ವಭಕ್ತೇರ್ ಭೂಮ್ನ ಅಂತ ಪದವನ್ನು ಇಲ್ಲಿ ಹಾಕಿದ್ರು. ಅದೇ ಥರ ಆಮೇಲೆ ಜಗತಿಂ ಅತ್ಯಂ ಅವಿದುಷ ಅಂತ ಅದರಲ್ಲಿ ಜಗತಿಂ ಅಂತ ಹೇಳ್ತಾರೆ. ಜಗತಿಂ ಗತಿಮನ್ಯತಾ ಅವಿದುಷ, ಈ ಜಗತ್ತಲ್ಲಿ ಬೇರೆ ಗತಿ ಇಲ್ಲ ಅಂತ ತಿಳಿದೇ ಇದ್ದವ್ರು ಅಂತ ಹೇಳಲ್ಲ, ಅದನ್ನ ಇಲ್ಲಿ ಸ್ವಾಮಿ ಕಲ್ಪಸ್ತೋಮೇತಿ ಅವಿದತಯ ಅಂತ ಹಾಕಿದ್ರಲ್ಲ, ಆ ಪದವನ್ನ ಆ ಥರ ಹಾಕಿದ್ರು ಅದಕ್ಕೆ. ಹಾಗೇ ಥರ ಆ ಶ್ಲೋಕವನ್ನ ಮತ್ತು 2 ಶ್ಲೋಕವನ್ನು ಸೇರಿಸಿ ಅದ್ಭುತವಾಗಿ ಈ ಶ್ಲೋಕವನ್ನು ಮಾಡಿದ್ದಾರೆ ಅಂತ ಬಹಳ ವ್ಯಾಖ್ಯಾನದಲ್ಲಿ ಚೆನ್ನಾಗಿ. ಈ ಕಲ್ಪಸ್ತೋಮೇತಿ ಸ್ತೋತ್ರವನ್ನ ಅವರೇ ತನ್ನ ಚರ್ಮ ಶ್ಲೋಕಾಧಿಕಾರದಲ್ಲಿ ಮರು ಪದಗಳನ್ನು ಲಕ್ಷ್ಮೀ ತಂತಲ್ಲಿ ಹೇಳಿರುವ 2 ಶ್ಲೋಕವನ್ನು ತೆಗೆದು ಈ ಶ್ಲೋಕದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೂ ಸಹ ಶಕ್ತಿಗೆ ಬಹಳ ವಿಷಯವನ್ನೆಲ್ಲ ಹೇಳಿದ್ದಾರೆ. ಪ್ರತಿಯೊಂದು ಯಾತಕ್ಕೆ ಮಹಾವಿಶ್ವಾಸ ಬೇಕು ಅಂದರೆ, ಇದರಲ್ಲಿ ಎಲ್ಲಕ್ಕೂ ದೃಢತರ ಅಂತ ಹೇಳೋದ್ರಿಂದ ಅವರು ಪರಾಶರ ಭಟ್ರು ದೃಢ ಅಂತ ಪದವನ್ನು ಹಾಕಿರೋದು ಪದಕ್ಕೇನು ಅಂದರೆ, ಮಹಾವಿಶ್ವಾಸ ಇರಲೇಬೇಕು ನಮಗೆ ಅತ್ಯಂತ ಭಗವಂತ. ಯಾಕೆಂದರೆ ಆ ಮಹಾವಿಶ್ವಾಸ ಬಂದ್ಬಿಟ್ಟ ಅಂದರೆ ಭಗವಂತ ಕೊಡ್ತಾನೆ ನಮಗೆ ಅಂದ್ಬಿಟ್ಟು ಅಂತ ಅದನ್ನ ಹೇಳ್ಕೊತಾರೆ. ಏನು ಅಂತಂದ್ರೆ ಎಂತ ಅಂದರೆ ಭಗವಂತನೇ ಹೇಳಿರುವಂಥ ಮಾತು. ಯಾಕೆಂದರೆ ಭಗವಂತ ಯಾತಕ್ಕೂ ನನ್ನ ಮಾತನ್ನ ನಾ ಯಾವತ್ತೂ ಮೀರೋದಿಲ್ಲ. ಅದಕ್ಕೆ ರಾಮೋದ್ವಿರ್ನಾಭಿಭಾಷತೆ ಅಂತ ರಾಮಾಯಣದಲ್ಲಿ ಭಗವಂತ ಹೇಳ್ದ. ಒಂದ್ಸಲ ದ್ವಿರ್ನಾಭಿಭಾಷತೆ ರಾಮ ಹೇಳ್ಬಿಟ್ರೆ ಮುಗೀತದು. ಅದು ಮತ್ತೆ ಅದಕ್ಕೆ ಅಮೆಂಡ್ಮೆಂಟೇ ಇಲ್ಲ. ಇನ್ನೊಂದ್ಸಲ ಅದಕ್ಕೆ ಇಲ್ಲ ಆ ಥರ ಹೇಳೋದೇ ಇಲ್ಲ. ರಾಮೋದ್ವಿರ್ನಾಭಿಭಾಷೆ ಅಂತ ನೇರವಾಗಿ ಭಗವಂತನೇ ಹೇಳೋದು, ಅತ್ಯಂತ ದೃಢವಾಗಿ ಹೇಳಿದಂಥ ಮಾತು. ಅದೇ ಥರ ಮಹಾಭಾರತದಲ್ಲೂ ಬರುತ್ತೆ. ಮಹಾಭಾರತದಲ್ಲೂ ಸಹ ಒಂದು ಪ್ರಸಂಗ ಬರುತ್ತೆ. ಎಲ್ಲರೂ ಹೋಗಿ ಧರ್ಮರಾಯನಿಗೆ ಯುದ್ಧದಲ್ಲಿ ಇಷ್ಟವಿಲ್ಲ ಅವನಿಗೆ. ಕಡೆಗೆ ಎಲ್ಲವನ್ನು ಮಾತಾಡಿಕೊಂಡು ನಾವು ಹೋಗಿ ಸಂಧಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ. ಸಂಧಿ ಮಾಡ್ಕೊಳ್ಬೇಕಾದ್ರೆ ಸಂಧಿಗೆ ಯಾರು ಕಳಿಸೋದು ಎಲ್ಲರೂ ಮಾಡಿಕೊಂಡು ಭಗವಂತ ನಗ್ತಾ ಇರ್ತಾನೆ. ಮಾಡಿಕೊಂಡು ಯುದ್ಧ ಬೇಡ ಸಂಧಿ ಮಾಡ್ಕೊಳ್ಳೋದು. ಎಲ್ಲ ಅಣ್ಣ ತಮ್ಮಂದ್ರು ಅರ್ಜುನಾದಿ ಭೀಮನ್ನು ಬಿಟ್ಟು ಇನ್ನು ಎಲ್ಲರೂ ಒಪ್ತಾರೆ. ಭೀಮ ಅಣ್ಣ ಹೇಳೋದಕ್ಕೆ ಎದುರು ಹೇಳೋದಿಲ್ಲ ಅಂತವ್ರು ಮನಸ್ಸಲ್ಲದೆ ಇದ್ರು ಸಹ ಸುಮ್ಮನೆ ಇರ್ತಾನೆ ಅಂತವ್ರು ಅವನು ಒಪ್ಕೊಳ್ಳೋದಿಲ್ಲ. ಇವರೆಲ್ಲರೂ ತಲೆ ಆಡಿಸಿ ಹೌದು ಸಾಕು ಅಂತ ಯಾರನ್ನ ಕಳಿಸೋದು, ಕೃಷ್ಣನ ಕಳಿಸೋದು ಅಂತ ಮಾಡ್ತಾರೆ ಸಂಧಿಗೆ. ಯಾಕೆಂದರೆ ಅವನೊಬ್ಬನೇ ಅಕ್ಸೆಪ್ಟಬಲ್, ಮೋದಿ ಇದ್ದಾಗೆ ಎಲ್ಲ ಕಡೆ ಎಲ್ಲ ಹೋದರೂ ನಡೆಯುತ್ತೆ ಮಾತು. ಅದರಿಂದ ಅವನಿಂದ ಕೃಷ್ಣನ ಕಳಿಸೋದು. ನಾವ್ಯಾರು ಹೋದರೂ ಅವನು ದುರ್ಯೋಧನ ಇದು ಮಾಡೋದಿಲ್ಲ, ಕೃಷ್ಣನ ಕಳಿಸೋಣ, ಮತ್ತು ಅವನು ಅವರಿಗೆ ಬೇಕಾದವನು ಆದ್ದರಿಂದ ಕಳಿಸೋಣ ಅಂದ್ಬಿಟ್ಟು. ಆವಾಗ ದ್ರೌಪದಿಗೆ ಕುದಿತಾ ಇರುತ್ತೆ ರಕ್ತ ಅವಳಿಗೆ. ಅವನು ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ಬಾಗ್ಲತ್ತ ಬರ್ತಾಳೆ, ಬಂದು ಕೇಳ್ತಾಳೆ ಅವಳು, ಮಹಾಭಾರತದಲ್ಲಿ ಬರೋ ಕಥೆ ಇದು, ಏನು ಕೃಷ್ಣ ಇದು, ನಾನು ದುಶ್ಯಾಸನ ರಕ್ತದಿಂದ ನಾನು ತಲೆ ಭಾಷೆಯಿಂದ ಶಬ್ದ ಮಾಡಿದ್ದೀನಿ, ಎಲ್ಲರೂ ಒಪ್ಕೊಂಡಿದ್ದಾರೆ, ಈಗ ನೀನು ಸಂಧಿ ಮಾಡ್ಕೊಂಡು ಯುದ್ಧ ಬೇಡ ಅಂದರೆ ನಾನು ಹೇಗೆ ನನ್ನ ಪ್ರತಿಜ್ಞೆಯನ್ನು ಪೂರೈಸೋದು, ನೀನು ನನಗೆ ಮಾತು ಕೊಟ್ಟಿದೆಯಲ್ಲ ಅಂದ್ಬಿಟ್ಟು ಅಂತ ಹೇಳಿದಾಗ ಆವಾಗ ಭಗವಂತ ಹೇಳೋ ಮಾತು. ಅವಾಗ ಇದರಲ್ಲಿ ನಿಮಗೆ ಇದರಲ್ಲಿ ಹೇಳಿದ್ದಾರೆ, ಪತೇ ದ್ಯೌಹು, ಅವಾಗ ಭಗವಂತ ಕೃಷ್ಣ ಹೇಳೋ ಮಾತು, ಮಹಾವಿಶ್ವಾಸ ನಮಗೆ ಯಾಕೆ ಬೇಕು ಅನ್ನೋವಾಗ. ಅವಾಗ ಪತೇ ದ್ಯೌಹು ಅಂತ ಹೇಳ್ತಾರೆ. ದ್ಯೌಹು ಅಂದರೆ ಸ್ವರ್ಗಲೋಕವೇ ಭೂಮಿ ಮೇಲೆ ಬೀಳ್ಬೋದು, ಒಂದು ವೇಳೆ ಬೀಳೋದಿಲ್ಲ, ಬಿದ್ದರೂ ಬೀಳ್ಬೋದು. ಸ್ವರ್ಗವೂ ಸಹ ತಲೆ ಕೆಳಕಾಗಿ ಭೂಮಿ ಮೇಲೆ ಬೀಳ್ಬೋದು. ಹಿಮವಾನ್ ಶೀರ್ಯೇತೆ, ಇಡೀ ಹಿಮಾಚಲ ಪರ್ವತ ಬಿರುಗುಬಿಟ್ಟು ಹೋಗ್ಬಿಡ್ಬೋದು, ಎಲ್ಲವೇ ಬಿರುಗ್ಬಿಟ್ಟು ಎಲ್ಲವೂ ಸಹ ಶೀರ್ಯೇತು ಛಿದ್ರವಾಗ್ಬೋದು. ಪೃಥಿವಿ ಶಕಲೀ ಭವೇತೆ, ಈ ಭೂಮಿ ತುಂಡಾಗಿ ಚೂರು ತುಂಡು ಕೂಡ ಆಗ್ಬೋದು, ಭೂಮಿ ಆಗ್ಬೋದು ಅದಕ್ಕೆ. ಆಮೇಲೆ ಶುಷ್ಕತ್ತೋಯಂ ನಿಧಿಹಿ, ಆಮೇಲೆ ಈ ಶುಷ್ಕತ್ತೋಯಂ ನಿಧಿಹಿ, ಈ ನಿಧಿ ತೋಯಂ ಅಂದ್ರೆ ನೀರು, ಈ ಸಾಗರ ನೀರೆಲ್ಲ ಬತ್ತೋಗ್ಬೋದು. ಇದೆಲ್ಲ ಆಗೋದಿಲ್ಲ, ಒಂದು ವೇಳೆ ಆದರೂ ಆಗ್ಬೋದು. ಕೃಷ್ಣೆ ಅಂದ್ರೆ ಇಲ್ಲಿ ಕೃಷ್ಣೆ ಅಂದರೆ ಇವಳಿಗೆ ದ್ರೌಪದಿಗೆ ಸಂಬೋಧನೆ. ಕೃಷ್ಣೆ ಅಂದ್ರೆ ಅವಳಿಗೆ ಕೃಷ್ಣೆ ಅಂತ ಕೃಷ್ಣೆ
ಅವಳು ಕೃಷ್ಣೇ ಅಂತ ದ್ರೌಪದಿಯೇ ಹೇಳ್ತಾರೆ, ನಮೇ ಮೋಘಂ ವಚೋ ಭವೇತ್, ನಾನು ನಿನಗೆ ಕೊಟ್ಟು ಮಾತ್ರ ಯಾವತ್ತೂ ನ ವಚೋ ಭವೇತ್, ನನ್ನ ಮಾತು ನ ಮೋಘಂ ಭವೇತ್, ಯಾವತ್ತೂ ಸುಳ್ಳಾಗೋದಿಲ್ಲ. ಮತ್ತೆ ಹೋಗ್ತಾ ಇದೆಯಲ್ಲ, ನಾನು ಹೋಗ್ತಾ ಇರೋದೇ ಯುದ್ಧವನ್ನ ದೃಢಪಡಿಸ್ಕೊಳ್ಳೋದಕ್ಕೇನೆ, ನೀ ಧೈರ್ಯವಾಗಿರು ಅಂತ ಹೇಳ್ತಾನೆ. ನಾವು ಹೋಗ್ತಿರೋದೇ ಇವ್ರು ಯಾರನ್ನು ಕಳಿಸ್ತಾರೆ, ಸಂಧಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ನಾನು ಹೋಗ್ತಾ ಇರೋದೇ ಯುದ್ಧವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ಅದನ್ನ ಮಾಡ್ತೀನಿ, ನನ್ನ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ, ನಿನಗೆ ಕೊಟ್ಟಂತ ಮಾತನ್ನ ನಡೆಸ್ತೀನಿ ಅಂತ ಹೇಳ್ತಾನೆ. ಅದೇ ತರ ಇದನ್ನ ಸ್ವಾಮಿ ತೆಗೆದಾರೆ. ಯಾಕೆ ಸರಸ್ವತಿ ತೆಗೆದಾರೆ ಅಂದ್ರೆ, ನಮಗೆ ಯಾಕೆ ಮಹಾವಿಶ್ವಾಸ ಬೇಕು ಅಂದ್ರೆ, ಭಗವಂತನ ಮಾತು ನೇರವಾಗಿ ಎಲ್ಲಾ ಕಡೆ ಇದಕ್ಕೆ ಇದು ಅಹಂತ್ವಾ ಮೋಕ್ಷಯಿಷ್ಯಾಮಿ ಅಂತ ಅಲ್ಲಿ ಹೇಳಿದ್ದಾನೆ. ಅದರಲ್ಲಿ ತವ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ ಅಂತ, ಇವೆಲ್ಲೂ ಭಗವಂತನ ವಚನಗಳು, ಮಾತುಗಳು, ಅವ್ರು ಕೊಟ್ಟಂತ ಮಾತುಗಳು. ಈ ಮಾತುಗಳು ನ ಮೋಘಂ ಭವೇತ್, ಯಾವತ್ತೂ ಸುಳ್ಳಾಗೋದಿಲ್ಲ. ಹಾಗಾಗಿ ನಮಗೆ ಆ ಮಹಾವಿಶ್ವಾಸ ಇರಲೇಬೇಕು ಅಂತ ಅದನ್ನು ಹೇಳುವಂತಹದ್ದು ಮಾತುಗಳು ಇದೆಲ್ಲವೇ. ಇದು ಅದ್ಭುತವಾಗಿ ಅದು ಹೇಳ್ತಾರೆ. ಅದಕ್ಕೆ ಕಾರ್ಪಣ್ಯಗಳು ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ತುಂಬ ಅಂಗಗಳಿಗೆಲ್ಲವೇ ಬಹಳ ವಿಸ್ತಾರವಾಗಿ ರಹಸ್ಯ ಹೇಳಿದ್ದಾರೆ. ಕೆಲವು ನಾನು ನಿಮಗೆ ಇದು ಮಾಡಬೇಕಾದ್ರೆ ದೀಪಿಕೆಯಲ್ಲಿ ಹೇಳಿದ್ದೀನಿ ಅದನ್ನು. ಹಾಗಾಗಿ ಇದರಲ್ಲಿ 12ನೇ ಶ್ಲೋಕಕ್ಕೆ ಇದರಲ್ಲಿ ಬಿಟ್ಟೋಯ್ತು, ಅದನ್ನು ಹೇಳ್ತೀನಿ. ಈಗ 13ನೇ ಶ್ಲೋಕದಲ್ಲಿ ಈಗ ಅದಕ್ಕೆ ಅರ್ಥವನ್ನು ತಿಳ್ಕೊಳ್ಳೋಣ. ಮೇಲ್ಗಡೆ ಕಡೆಗೆ ಇದರಲ್ಲಿ ಇದು ಪ್ರಪತ್ತಿಯ ಉತ್ತರ ಕಾಲದಲ್ಲಿ ಇರಬೇಕಾದಂತಹ ಇದು ಒಬ್ಬ ಯಾವ ಥರ ನಾವು ಪ್ರಪತ್ತಿ ಮಾಡ್ಕೊಂಬಿಟ್ವಿ. ಈಗ ಪ್ರಪತ್ತಿ 3 ಹೇಳಿದ್ರು ಅಲ್ಲಿ. ಅದರಲ್ಲಿ ಆಚಾರ್ಯ ನಿಷ್ಠೆನಲ್ಲಿ ಸ್ವನಿಷ್ಠೆ ಮತ್ತು ಆಚಾರ್ಯ ನಿಷ್ಠೆ ಬಂತು, ಉಕ್ತಿ ನಿಷ್ಠೆ ಬಂತು. ಪ್ರಪತ್ತಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಪ್ರಪತ್ತಿಯ ಉತ್ತರ ಕಾಲದಲ್ಲಿ ಯಾವ ಥರ ಒಬ್ಬ ಪ್ರಪನ್ನ ಇರಬೇಕು, ಒಂದು ವೇಳೆ ತಪ್ಪು ನಡೆದ್ರೆ ಎಲ್ಲವನ್ನು ಇದರಲ್ಲಿ ಹೇಳ್ತಾರೆ. ಅದರಲ್ಲಿ ಮೊದಲು ಏನು ಮಾಡ್ತಾನೆ ಅವನು, ತ್ಯಕ್ತೋಪಾಯ ವ್ಯಪಾಯ ಅವನು ಭಗವಂತ ಹೇಳ್ತಾನೆ. ಅದಕ್ಕೆ ಭಗವಂತನಿಗೆ ಸರ್ವಂ ಸಹೇ ಅಂತ ಹೇಳ್ತಾರೆ. ಸರ್ವಂ ಸಹೇ ಅನ್ನೋದು ತಾಯಿಗೆ, ಸರ್ವಂ ಸಹ ಅನ್ನೋದು ಭಗವಂತನಿಗೆ. ಸ್ತ್ರೀಲಿಂಗ ಒಂದು ಪುಲ್ಲಿಂಗ ಅಷ್ಟೇ ವ್ಯತ್ಯಾಸ. ಸರ್ವಂ ಸಹ ಅಂದ್ರೆ ಎಲ್ಲವನ್ನೂ ಸಹಿಸಿಕೊಳ್ಳುವನು ಅಂತ. ಸಹ ಅಂದ್ರೆ ನಮ್ಮ ಕನ್ನಡ ಪದವೇ ಸಹಿಸಿಕೊಳ್ಳೋದು. ಆ ಸಹಿಸಿಕೊಳ್ಳೋದನ್ನು ಇದು ಸಹದಿಂದಲೇ ಬಂದ ಪದ. ಅದು ನಾವು ಎಷ್ಟೇ ತಪ್ಪು ಮಾಡಿದ್ರು ನಾವು ತಪ್ಪು ಮಾಡ್ತಾನೆ ಇರ್ತೀವಿ. ಹೇಗೆ ಮಕ್ಕಳು ಚೇಷ್ಟೆ ಮಾಡಿದ್ರು, ಕೋಪ ಬಂದರು ನಾವು ತಡ್ಕೊಂಡು ಮಕ್ಕಳು ಅಂತ ನಾವು ಇದು ಮಾಡ್ತೀವೋ, ಅದೇ ಥರ ಭಗವಂತ ತಪ್ಪು ಮಾಡಿ ಸರ್ವಂ ಸಹ ಎಲ್ಲವನ್ನೂ ಸಹಿಸ್ಕೊಳ್ತಾನೆ. ಅದರಿಂದ ಯಾಕೆ ನಾವು ಮೋಕ್ಷ ಸಿಗುತ್ತೆ ಅಂತ ಒಂದು ಧೈರ್ಯ ಅಂದರೆ, ಭಗವಂತ ಸರ್ವಂ ಸಹ, ತಾಯಿ ಸರ್ವಂ ಸಹೆ. ಹಾಗಾಗಿ ನಾವು ಮಾಡುವ ಪಾಪಗಳನ್ನು ಸಹಿಸ್ಕೊಳ್ತಾರೆ ಅವರು. ಸಹಿಸ್ಕೊಂಡು ಅದಕ್ಕೆ ಬೇಕಾದ ಉಪಯೋಗವನ್ನು ಮಾಡಿ ಅದಕ್ಕೆ ಚಿಕ್ಕ ಚಿಕ್ಕ ಶಿಕ್ಷೆಯನ್ನು ಕೊಟ್ಟು ನಮಗೆ ಮಾಡ್ಕೊಳ್ತಾರೆ. ಆದರೆ ಸಾಧಾರಣ ಸರ್ವಂ ಸಹ ಆದ ಭಗವಂತ ಎಲ್ಲವನ್ನೂ ಸಹ, ಇಲ್ಲಿ ಸರ್ವಂ ಸಹಂ ಸ್ವಾಂ ಅಂತ ನೀನು ಎಲ್ಲವನ್ನೂ ಸರ್ವಂ ಸಹ ಎಲ್ಲವನ್ನೂ ಧರಿಸಿಕೊಳ್ಳುವನು, ಇಲ್ಲ ಎಲ್ಲ ನಮ್ಮ ಮಾಡುವ ತಪ್ಪುಗಳನ್ನು ಸಹ ಸಹಿಸಿಕೊಳ್ಳುವವನು ನೀನು. ನಾವು ತಪ್ಪು ಮಾಡ್ತಾನೆ ಇರ್ತೀವಿ, ಅದು ನಮ್ಮ ಸ್ವಭಾವ. ಅದನ್ನು ಎಲ್ಲವನ್ನೂ ಸಹಿಸಿಕೊಳ್ಳುವಂತಹ ನೀ ಇದೆಯಲ್ಲ, ಅದಕ್ಕೆ ಕಡೆಗೆ ಅವನು ಅನನ್ಯಾನ್. ಕಡೆಗೆ ಏನೋ ಅಂದರೆ ಇದು ಮೊದಲು ನಾವು ಪ್ರಪತ್ತಿ ಮಾಡ್ತೀವಲ್ಲ, ಮಾಡಿದವರು ಯಾವ ಥರ ಇರಬೇಕು ಅಂತ. ಅವ್ರು ಯಾವ ಥರ ಇರ್ತಾರೆ ಅಂದರೆ ಅನನ್ಯಾನ್. ಇದಕ್ಕೆ ಬಹಳ ವ್ಯಾಖ್ಯಾನ ಬರುತ್ತೆ. ಅಂದರೆ ಭಗವಂತನನ್ನ ಬಿಟ್ಟು ಬೇರೆ ಯಾರನ್ನೂ ಆಶ್ರಯಿಸೋರು, ಪರಮೈಕಾಂತಿಗಳು ಅಂತ. ಅನನ್ಯಾನ್ ನ ಅನ್ಯಾನ್ ಅಂತ. ನಿನ್ನ ಬಿಟ್ಟು ಬೇರೆ ಯಾರು ಅಂದರೆ ಪಾತಿವ್ರತ್ಯ ಧರ್ಮ. ಹೇಗೆ ಪತಿವ್ರತೆಯಾದ ಸ್ತ್ರೀ ತನ್ನ ಗಂಡನನ್ನೇ ಬಿಟ್ಟು ಬೇರೆ ಯಾರನ್ನೂ ಮನಸ್ಸಲ್ಲೂ ನೆನೆಸೋದಿಲ್ವೋ, ಸೀತೆ ಇದ್ದ ಹಾಗೆ, ಆ ಥರ ಅನನ್ಯಾನ್, ನಿನ್ನನ್ನೇ ಇರುವರು ಅನನ್ಯಾನ್. ಮತ್ತು ಅದರಿಂದ ಧನ್ಯಾನ್, ಅದರಿಂದ ಅವರು ಅದರಿಂದ ಏನಾಗುತ್ತೆ, ಅವರು ಶರಣಾಗತಿ ಕಂಡವರು ಕೃತಜ್ಞ. ಧನ್ಯ ಅಂದರೆ ಕೃತಜ್ಞರಾಗಿರ್ತಾರೆ. ಇದು ಸಾಧಾರಣವಾಗಿ ಇರಬೇಕು ಈ ಥರ ಅನ್ನೋದು ಹೇಳ್ಕೊಂಡು ಬರ್ತಾರೆ. ಇದು ಒಂದು ವೇಳೆ ತಪ್ಪುದ್ರಿಂದ ಮುಂದೆ ಬರುತ್ತೆ. ಅದಕ್ಕೆ ಅವರು ಧನ್ಯರು 2 ಥರ. ಪ್ರಪತ್ತಿ ಮಾಡೋದ್ರಿಂದ ಧನ್ಯರು, ಭಗವಂತನಲ್ಲಿ ಭಾರನ್ನು ಒಪ್ಪಿಸ್ಬಿಟ್ರಿಂದ ಅವನ ಒಂದು ಕೂಟದಲ್ಲಿ ನಾವು ಹೋಗಿ ಸೇರ್ಕೊಳ್ತೀವಲ್ಲ, ಅದರಿಂದ ಧನ್ಯರಾಗ್ತೀವಿ. ಇನ್ನೊಂದು ಕೃತಕೃತ್ಯರಾಗ್ತೀವಿ, ಮಾಡಿದ ಕೆಲಸ ಕೃತಕೃತ್ಯರಾಗ್ತೀವಿ. ಭಗವಂತನಲ್ಲಿ ಕೃತಕೃತ್ಯರಾದವರು ನಾವು, ಅದಕ್ಕೆ ಧನ್ಯರಾದವರು. ಅಂಥವ್ರು ಏನು ಮಾಡ್ತಾರೆ, ತ್ಯಕ್ತ ಉಪಾಯವು ವ್ಯಪಾಯಾನ್. ನಾವು ಪ್ರಪತ್ತಿ ಮಾಡಿದ್ಮೇಲೆ ಹಿಂದೆ ಹೇಳ್ದಂಗೆ ಸರ್ವಂ ತ್ಯಜಂತಿ ಅಂತ ಹೇಳ್ದಲ್ಲ, ಅದರಿಂದ ಇಲ್ಲಿ ಹೇಳ್ತಾರೆ ಇದು ತ್ಯಕ್ತ ಉಪಾಯಾನ್ ವ್ಯಪಾಯಾನ್. ಎಲ್ಲ ಉಪಾಯಗಳು ಸಹ, ಮತ್ತೆ ವ್ಯಪಾಯ ಅಂದರೆ
ಅಪರಾಧಗಳನ್ನು ಸಹ ಉಪಾಯವನ್ನು ಮತ್ತು ಅಪರಾಧಗಳನ್ನು ಬಿಟ್ಟವರಾಗಿರುವಂತಹ ಅವರು ಯಾರೋ ಇವರು ಪ್ರಪನ್ನರು ಪ್ರಪತ್ಯುತ್ತರ ಕಾಲದಲ್ಲಿ ಭಗವಂತನಿಗೆ ಇಚ್ಛೆ ಇಲ್ಲದ ಕೆಲಸವನ್ನು ಯಾವುದು ಮಾಡೋದಕ್ಕೆ ಹೋಗೋದಿಲ್ಲ. ಅದರಿಂದ ಮತ್ತೆ ಪ್ರಪತ್ತಿಗೋಸ್ಕರ ಬೇರೆ ಉಪಾಯವನ್ನು ಮಾಡೋದಿಲ್ಲ. ಮತ್ತು ಅಪಾಯ ಅಂದರೆ ಭಗವತ್ ಶಾಸ್ತ್ರ ವಿರೋಧವಾದ ಯಾವ ಕೆಲಸವನ್ನು ಅಪರಾಧಕ್ಕೆ ಶಿಕ್ಷೆಗೆ ಒಳಪಡುವಂತಹ ಯಾವ ಕೆಲಸಗಳನ್ನು ಅಂತ ಶಿಕ್ಷೆಗೆ ಒಳಪಡುವಂತಹ ಯಾವ ಕೆಲಸವನ್ನು ಸಹ ಅವ್ರು ಮಾಡೋದಿಲ್ಲ ಅವರಿಗೆ. ಕಡೆಗೆ ಆಮೇಲೆ ಅವ್ರು ವ್ಯಾಪಾರ ಮಾಡ್ತಾರೆ. ಆಮೇಲೆ ಒಂದು ವೇಳೆ ಅವರು ಆ ಥರ ಇರ್ತಾರೆ ಅಂತ ಆ ಥರ ಇರ್ತಾರೆ ಅಂದರೆ ಆ ಥರ ಇರಬೇಕು ಅಂತ ಅರ್ಥ. ಸ್ವಾಮಿ ಆ ಥರ ಹೇಳಿದ್ರೆ ಆ ಥರ ನಾವು ಇರಬೇಕು ಅಂದ್ಬಿಟ್ಟು. ಕಡೆಗೆ ತದುಭಯಕರಣೆ, ಒಂದು ವೇಳೆ ನಾವು ನಮ್ಮ ಯಾವುದೋ ಒಂದು ಅಜ್ಞಾನದಿಂದಲೋ ಆ ಎರಡನ್ನೂ ಮಾಡಿದ್ರೆ, ಉಭಯಕರಣ ಅಂದರೆ ಅಕೃತ್ಯಾಕರಣ ಕೃತ್ಯಾಕರಣ, ಮಾಡೋದ ಕೆಲಸವನ್ನು ಮಾಡದೇ ಅದು ಕೃತ್ಯ ಅಕರಣ, ಯಾವ್ದು ಮಾಡಬೇಕೋ ಅದನ್ನು ಮಾಡೋದಿಲ್ಲ. ಅಕೃತ್ಯಾಕರಣ ಯಾವ್ದು ಮಾಡ್ಬೋದು ಅದು ಅದಕ್ಕೆ ತದುಭಯಕರಣೆ. ಕೃತ್ಯಾಕರಣ ಅಕೃತ್ಯಾಕರಣ ಕೃತ್ಯಾಕರಣ ಎರಡೂ ಸಹ ಕೃತ್ಯ ಅಕರಣ ಅಕೃತ್ಯಾಕರಣ ಆ ತದುಭಯಕರಣೆ ಮಾಡ್ದ ಅಂದರೆ ಅವಾಗೇನಾಗ್ತಾರೆಗೆ ಆವಾಗ ಮಾಡಿಬಿಡ್ತಾರೆ. ಮಾಡಿಬಿಟ್ಮೇಲೆ ಅವ್ರಿಗೆ ಆ ಸಮಯದಲ್ಲಿ ಗೊತ್ತಾಗದೆ ತಿಳಿದೋ ಮಾಡಿಬಿಡ್ತಾರೆ. ಮಾಡಿಬಿಟ್ಮೇಲೆ ಗೊತ್ತಾಗ್ಬಿಡುತ್ತೆ ತಪ್ಪು ಅವ್ರಿಗೆ ತಮಗೆ. ಅಂದರೆ ಇದು ಒಂದು ವೇಳೆ ಮಾಡಿದ್ರೆ ಪಶ್ಚಾತ್ತಾಪ ಉಂಟಾಗಬೇಕು ಅಂತ ಸ್ವಾಮಿ ನಮ್ಗೆ ಹೇಳ್ತಾರೆ. ಮಾಡಬಾರ್ದು, ಸಾಧಾರಣವಾಗಿ ಪ್ರಪನ್ನರು ಮಾಡೋಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಯಾವುದೋ ಕಾರಣದಿಂದ ನೆರವೇರಿದ್ರು ಸಹ ಈ ಥರ ಒಂದು ತಪ್ಪುಗಳು, ಆವಾಗ ಅವರೇನು ಮಾಡ್ತಾರೆ, ಅವರಿಗೆ ಅದು ಮಾಡಿಬಿಟ್ಟ ಅಂದರೆ ಅವ್ರಿಗೆ ನಾಚಿಕೆ ಉಂಟಾಗುತ್ತಂತೆ. ಅದು ಹೇಳ್ತಾರೆ ಅದಕ್ಕೆ ಸಂತ್ರಪ ಅಂದರೆ ನಾಚಿಕೆ. ಅಯ್ಯೋ ನಾಚಿಕೆಗೆಟ್ಟು ಕೆಲಸ ಮಾಡ್ತಾರೆ ಅವರಿಗೆ, ಇಂಥ ಕೆಲಸವನ್ನು ಮಾಡಿಬಿಟ್ನಲ್ಲ ಅಂತ ಸಂತ್ರಪಾನ್. ಅವ್ರಿಗೆ ಸಂಕೋಚ ಉಳ್ಳವರು. ನಾಚಿಕೆ ಅಂದರೆ ಈ ಸಂಕೋಚ. ಅಯ್ಯೋ ಇಂಥ ಕೆಲಸ ಮಾಡ್ಬಿಟ್ನಲ್ಲ ಸಂಕೋಚ ಉಳ್ಳ. ಯಾಕಂದ್ರೆ ಅದರಲ್ಲೂ ಗೊತ್ತಾಗ್ಬಿಟ್ರೆ ಬೇರೆಯವ್ರಿಗೆ ತುಂಬ ಪ್ರಾಣ ಹೋಗುವಷ್ಟು ಇವರಿಗೆ ನಾಚಿಕೆ ಆಗ್ಬಿಡುತ್ತೆ ಅವ್ರಿಗೆ. ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ, ಎಲ್ಲ ತಿಳಿದೋಯ್ತಲ್ಲ ಅನ್ನೋ ಥರ ಸಂತ್ರಪಾನ್ ಅಂದರೆ ಸಂಕೋಚ ಉಳ್ಳವರಾಗಿ ಮತ್ತು ನಾಚಿಕೆ ತಮ್ಮ ಮಾಡಿದ ಕೃತ್ಯಕ್ಕೆ ಹೇಸಿಗೆ ಉಳ್ಳವರಾಗಿ ಅಂತ ಹೋಗ್ಬೋದು. ತಾವು ಮಾಡಿದ ಕೆಲಸಕ್ಕೆ ತಮಗೆ ಹೇಸಿಗೆ ಬರುತ್ತೆ, ಹೇಸಿಗೆ ಉಳ್ಳವರಾಗ್ತಾರೆ. ಮತ್ತು ಆಮೇಲೆ ಸಾನುತಾಪಾನ್ ಅದರಿಂದ ಒಂದು ಅನುತಾಪ ಉಂಟಾಗುತ್ತೆ ಅವ್ರಿಗೆ. ತಮ್ಮ ಬಗ್ಗೆ ಮಾಡ್ತಾ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಒಂದು ಅವ್ರಿಗೆ ಬಗ್ಗೆ ಅನುತಾಪ ಉಂಟು. ಸಾನುತಾಪಾನ್ ಅನುತಾಪ ಉಂಟಾಗುತ್ತೆ. ತಮ್ಮ ಕೆಲಸ ಬಗ್ಗೆ ನಾಚಿಕೆ ಉಂಟಾಗಿ ಇಂಥ ಕೆಲಸ ಮಾಡ್ಬಿಟ್ಟ ಅಂತ ಮನಸ್ಸಿನಲ್ಲಿ ಒಂದು ಕೊರಗು ಅನುತಾಪ ಉಂಟಾಗುತ್ತೆ. ಇಂಥ ಕೆಲಸ ಮಾಡ್ಬಿಟ್ನಲ್ಲ, ಏನು ಮಾಡೋದು, ಇಂಥ ಮಾಡಬಾರ್ದಾಗಿತ್ತು ಮಾಡ್ಬಿಟ್ನಲ್ಲ ಅಂತ ಅನುತಾಪ ಸಾನುತಾಪಾನ್ ಉಂಟಾಗುತ್ತೆ ಅದಕ್ಕೆ. ಆಗ ಅವರು ಇದಂತ ಏನಾಡ್ತಾರೆ ಅವರು, ಪ್ರಶಮಿತ ಕಲುಷಾನ್ ಅಂತಂದರೆ ಇದರಲ್ಲಿ ತ್ವತ್ಪ್ರಪತ್ಯ ಇಲ್ಲಿ ಆಮೇಲೆ ಅವರು ಭೂಯೋಪಿ ಕಡೆಗೆ ಅಂದರೆ ಮತ್ತೆ ಅಂತ, ಭೂಯೋಪಿ ಅಂದರೆ ಮತ್ತೆ ತ್ವತ್ಪ್ರಪತ್ಯ. ಇಲ್ಲಿ ಹೇಳುವ ಪ್ರಪತ್ತಿ ಏನು ಅಂದರೆ ಪ್ರಾಯಶ್ಚಿತ್ತ ಪ್ರಪತ್ತಿಯನ್ನು ಸ್ವಾಮಿ ಇಟ್ಕೊಂಡು. ಯಾಕೆಂದರೆ ಪ್ರಪತ್ತಿ ಒಂದು ಸಲ ಮಾಡಿದ್ಮೇಲೆ ಆಗೋಯ್ತಲ್ಲ. ಇಲ್ಲಿ ತ್ವತ್ಪ್ರಪತ್ಯ ಅಂದರೆ ಎರಡು ಇದರಲ್ಲಿ ವ್ಯಾಖ್ಯಾನದಲ್ಲಿ ಮೇಲೆ ಹೇಳೋದ್ರಿಂದ ಮೊದಲು ಏನು ಮಾಡ್ತಾರೆ, ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಶಾಸ್ತ್ರದಲ್ಲಿ ವಿಧಿಸಿದ್ರೆ ಪ್ರಾಯಶ್ಚಿತ್ತ ಮಾಡ್ತಾರೆ. ಅನೇಕ ಕೃಚ್ಚಾದಿಗಳು ಹೇಳಿದೆ, ಉಪವಾಸವನ್ನು ಹೇಳಿದೆ, ಕೆಲವು ಯಜ್ಞಯಾಗಾದಿಗಳನ್ನು ಹೇಳಿದೆ, ಅದೆಲ್ಲ ಮಾಡಿ ಪಾಪವನ್ನು ಮಾಡಿದ ತಪ್ಪನ್ನು ಸರಿ ಮಾಡ್ಕೋಬೋದು. ಅದು ಆಗದೆ ಇದ್ದ ಅಂದರೆ ಏನು ಮಾಡ್ತಾರೆ, ಆಗ ಅದಕ್ಕಿಂತ ಹೆಚ್ಚಾದ ಅಂದರೆ ತ್ವತ್ಪ್ರಪತ್ಯ, ಭಗವಂತನಲ್ಲಿ ಪ್ರಾಯಶ್ಚಿತ್ತ ಪ್ರಪತ್ತಿಯನ್ನು ಮಾಡ್ಕೋಬೋದು ಅಂತ ಹೇಳಿದೆ. ನಾವು ತಪ್ಪನ್ನು ಮಾಡಿದ ಅಂದರೆ ಅದು ಮುಖ್ಯವಾದ ಪ್ರಪತ್ತಿಗೆ ಬಾಧಕವಾಗೋದಿಲ್ಲ. ಪ್ರಾಯಶ್ಚಿತ್ತ ಪ್ರಪತ್ತಿ ನಾವು ಪ್ರಪತ್ಯುತ್ತರ ಕಾಲದಲ್ಲಿ ಮಾಡಿದ ತಪ್ಪಿಗೆ ಮಾಡುವ ಪ್ರಪತ್ತಿ ಆದ್ದರಿಂದ ಮುಖ್ಯವಾದ ಪ್ರಪತ್ತಿಗೆ ಅದು ಬಾಧಕವಾಗೋದಿಲ್ಲ ಅದು. ಅದರಿಂದ ತ್ವತ್ಪ್ರಪತ್ಯ, ಭಗವಂತನಲ್ಲಿ ಪ್ರಪತ್ತಿ ಮಾಡಿಕೊಂಡವರಾಗಿ ಏನು ಮಾಡ್ತಾರೆ ಅವರು ಪ್ರಶಮಿತ ಕಲುಷಾನ್, ತಮ್ಮ ಮಾಡಿದಂಥ ದೋಷವನ್ನು ಪ್ರಶಮಿತ ಹೋಗ್ಲಾಡಿಸ್ಕೊಂಡವರಾಗ್ತಾರೆ. ಪ್ರಶಮಿತ ಕಲುಷಾನ್ ಹೋಗ್ಲಾಡಿಸ್ಕೊಂಡು ಹೋಗ್ತಾರೆ ಕಡೆಗೆ. ಆಮೇಲೆ ನ್ಯಾಸ ಅಂತರಂಗ, ಆಮೇಲೆ ಹೇಳ್ತಾರೆ ಅಖಿಲ ಜನ, ಅದು ಇದು ಏನಾಗುತ್ತೆ, ನ್ಯಾಸಾಂತರಂಗ, ಇದು ಮುಖ್ಯವಾಗಿ ಮಾಡಿದ್ವಲ್ಲ, ನ್ಯಾಸ ಮಾಡಿದ್ವಲ್ಲ ಅದಕ್ಕೆ ಅಂತರಂಗವಾಗಿ ಸೇರಿಕೊಳ್ಳುತ್ತೆ. ಇದು ನ್ಯಾಸಾಂತರಂಗ, ನ್ಯಾಸಕ್ಕೆ ವಿರುದ್ಧವಾಗೋದಿಲ್ಲ ಅದಕ್ಕೆ ನ್ಯಾಸಾಂತರಂಗ. ಅದಕ್ಕೆ ಆ ಮುಖ್ಯವಾದ ಶರಣಾಗತಿ ಒಳಗಡೆ ಸೇರ್ಕೊಂಡಂಗೆ ಆಗುತ್ತೆ ಆ ಪಾಪವನ್ನು ಕಳ್ಕೊಳ್ಳೋದ್ರಿಂದ. ಅದರಿಂದ ಅದೇ ಇದು ಅಖಿಲೋ ಜನ ಹಿತತ, ಇದು ಎಲ್ಲ ಜನಕ್ಕೂ, ಅಖಿಲ ಜನ ಅಂತ ಹೇಳೋದ್ರಿಂದ ಸರ್ವರಿಗೂ ಅಂತ ಆಗುತ್ತೆ. ಇದು ಅಖಿಲ ಜನ ಅಂತ ಹೇಳೋದ್ರಿಂದ ಬರೀ ಒಂದು ವರ್ಗವನ್ನು ಹೇಳಿಲ್ಲ, ಎಲ್ಲರಿಗೂ.
ಎಲ್ಲ 4 ವರ್ಣದವರಿಗೂ, ಸ್ತ್ರೀ ಎಲ್ಲರಿಗೂ, ಎಲ್ಲ ಚಂಡಾಲ ಎಲ್ಲರಿಗೂ ಸಹ ಅಖಿಲ ಜನ ಅದು ಹಿತತ ಎಲ್ಲವರ ಹಿತಕ್ಕೂ ಸಹ ಉಂಟಾಗದಂತಹ ಇದು ಆವಾಗ ಇದು ಗೋಚರ, ಇದು ತಿಳಿದು ಎಲ್ಲರ ಒಂದು ಹಿತಕ್ಕೂ ತಿಳಿಯುವಂತಹ ವಿಷಯ ಇದು. ಅದಕ್ಕೆ ತ್ವನ್ನಿಕ್ಷೇಪ ಪ್ರೀತಿ ಪ್ರಾಪ್ತ ಕೊಡಗೆ ಅಲ್ಲ, ತ್ವನ್ನಿದೇಶ ಪ್ರೀತಿ ಪ್ರಾಪ್ತ. ಅವ್ರೇನು ಮಾಡ್ತಾರೆ, ಇಲ್ಲಿ ನಿದೇಶ ಅಂದರೆ ನಿರ್ದೇಶ, ಆಜ್ಞಾ, ಇವರೆಲ್ಲ ಏನು ಮಾಡ್ತಾರೆ, ಅದರಿಂದ ಹೋಗಿಸ್ಕೊಂಡು ಹೋಗ್ತಾರೆ. ಮುಖ್ಯವಾಗಿ ಎಲ್ಲ ಜನಕ್ಕೂ ಹಿತವಾಗುವುದು ಏನು ವಿಷಯ, ಎಲ್ಲ 4 ವರ್ಗದಕ್ಕೂ ಹಿತವಾದ ವಿಷಯ ಏನು ಅನ್ನೋದು ಹೇಳ್ತಾರೆ. ತ್ವನ್ನಿದೇಶ ಪ್ರೀತಿ ಪ್ರಾಪ್ತ, ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡದೆ ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳೋದೇ ಭಗವಂತನ ನಿರ್ದೇಶವನ್ನು ಪಾಲಿಸುವುದು. ಇದು ಸಾಧಾರಣವಾಗಿ ಅಖಿಲ ಜನ ಅಂತ ಹೇಳಿದ್ರಿಂದ ಏನಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ಸ್ವವರ್ಣಾಶ್ರಮ ಶುಭಚರಿತ ಅನ್ನಂದ್ರು. ಭಗವಂತನಿಗೆ ಅಂದರೆ ಪ್ರಪತ್ಯುತ್ತರ ಕಾಲದಲ್ಲಿ ತಪ್ಪು ಮಾಡೋದಿಲ್ಲ. ಒಂದು ವೇಳೆ ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕಿಂತ ಆಗದೆ ಇದ್ದರೆ ಪ್ರಾಯಶ್ಚಿತ್ತ ಪ್ರಪತ್ತಿಯ ಮೂಲಕ ಹೋಗಿಸ್ಕೊಂಡ್ಬಿಟ್ಟು ಭಗವಂತನ ಪ್ರೀತಿಗೆ ಪ್ರಾಪ್ತರಾಗಬೇಕಾದ ಅಂದರೆ ಅವನಿಗೆ ಇದು ಎಲ್ಲ ಜನಕ್ಕೂ ಹಿತವಾದದ್ದೇನು ಅಂದರೆ ಭಗವಂತನ ಆಜ್ಞೆಯನ್ನು ಪಾಲಿಸುವುದು, ಅವನ ಆಜ್ಞಾ ಕೈಂಕರ್ಯ. ಈ ಆಜ್ಞಾ ಕೈಂಕರ್ಯದಲ್ಲಿ ಅನುಜ್ಞಾ ಕೈಂಕರ್ಯ 2 ಬರುತ್ತೆ, ಅದನ್ನು ಹೊಂದೋದು. ಅದರಲ್ಲಿ ಮುಖ್ಯವಾದದ್ದು, ಆಜ್ಞಾ ಕೈಂಕರ್ಯದಲ್ಲಿ ಮುಖ್ಯವಾದದ್ದು ವರ್ಣಾಶ್ರಮ ಧರ್ಮ. ಅದನ್ನು ಹೇಳ್ತಾರೆ ಸ್ವವರ್ಣಾಶ್ರಮ ಶುಭಚರಿತಾನ್. ಅವರವರ ಆಶ್ರಮಕ್ಕೆ ತಕ್ಕದಾದ ವಿಧಿಸಲ್ಪಟ್ಟಂಥ ಕೆಲಸ. ಚರಿತ ಅಂದರೆ ಶುಭಚರಿತ ಅಂದರೆ ಎಲ್ಲ ಚರಿತವು ಶುಭಚರಿತ ಅಂತ ಹೇಳ್ತಾರೆ ಸ್ವಾಮಿ ಆಗ್ತಾರೆ. ಅವರ ಆಶ್ರಮಕ್ಕೆ ಮಾಡುವ ಎಲ್ಲ ಕೆಲಸವೂ ಶುಭಚರಿತವೇ. ಬೇರೆ ಆಶ್ರಮಕ್ಕೆ ಅದು ವಿರೋಧವಾಗಿರ್ಬೋದು, ಆದರೆ ಆ ಆಶ್ರಮಕ್ಕೆ ಅದು ಶುಭಚರಿತವೇ ಅದು. ಯಾಕೆಂದರೆ ಭಗವಂತನೆಲ್ಲ ನಿರ್ದೇಶ ಮಾಡಲ್ಪಟ್ಟಿದೆ, ಕೂಡಲ್ಪಟ್ಟಿದೆ. ಅದರಿಂದ ಶುಭಚರಿತ, ತಮ್ಮ ಆಚರಣೆಯಿಂದ, ತಮ್ಮ ವರ್ಣಾಶ್ರಮ ಧರ್ಮಗಳ ಆಚರಣೆಯಿಂದ. ಅದಕ್ಕೆ ಆಮೇಲೆ ಕಡೆ ಪಾಹಿ ಹಂತ ಅಂತ ಹೇಳ್ತಾರೆ, ಚರಿತಾನ್ ಪಾಹಿ, ಅದೇ ಪಾಹಿಸಿ ಅಂತ ಹೇಳ್ತಾರೆ, ಚರಿತಾನ್ ಪಾಸಿ ಅಂತ. ಇದು ಪಾಹಿ ಅಂದರೆ ಕಾಪಾಡು ಅಂತ ಅರ್ಥದಲ್ಲಿ ಬರುತ್ತೆ. ಪಾಸಿ ಅನ್ನೋದೇ ಕರೆಕ್ಟು. ಪಾಸಿ ಅಂದರೆ ನೀನು ನೇರವಾಗಿ ಭಗವಂತನ ಹೇಳ್ತಾ ಇದ್ದಾರೆ, ರಂಗನಾಥ ಪಾತಿ ಅಂತ ನೀನು ಕಾಪಾಡುವನಾಗ್ತೀಯ ಅಂತ, ನೀನು ಕಾಪಾಡುತ್ತಾನೆ ಅಂತ ಆಗುತ್ತೆ. ಪಾತಿ ಅಂದರೆ, ಪಾಸಿ ಅಂದರೆ ನೀನು ಕಾಪಾಡ್ತೀಯ ಅಂತ ಆಗುತ್ತಾ ಇದೆ. ಅಂತ ಅವರನ್ನು ನೀನು ರಕ್ಷಣೆ, ಪಾಸಿ ಅಂತ ನೀನು ಅವ್ರನ್ನ ರಕ್ಷಣೆ ಮಾಡ್ತೀಯ. ಹಂತ ಅಂತ ಹೇಳಿದ್ರೆ ಆಶ್ಚರ್ಯ. ಇದು ನೀನು ಬೇರೆ ಏನೂ ಅಪೇಕ್ಷೆ ಪಡೋದಿಲ್ಲ. ಅವರ ವರ್ಣಾಶ್ರಮದರಲ್ಲಿದ್ದು ನಿನ್ನಲ್ಲಿ ಶರಣಾಗತಿ ಮಾಡಿಕೊಂಡು ಪ್ರಪತ್ಯುತ್ತರ ಕಾಲದಲ್ಲಿ ತಪ್ಪುಗಳನ್ನು ಮಾಡದೇ ಇದ್ದರೆ, ತಪ್ಪು ಮಾಡ್ಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದರೆ, ಬರೀ ಆಶ್ರಮ ಧರ್ಮವನ್ನು ಪಾಲನೆ ಮಾಡ್ಕೊಂಡಿದ್ದರೇ ಸಾಕು, ಬೇರೆ ಯಾವ ಕೆಲಸವನ್ನು ಮಾಡೋದಿಲ್ಲ. ಅಂಥವ್ರನ್ನ ಇನ್ನು ಕಾಪಾಡ್ತೀಯಲ್ಲ, ಏನು ಆಶ್ಚರ್ಯ ಅಂದ್ಬಿಟ್ಟು ಇಲ್ಲಿ ಸ್ವಾಮಿ ಅದನ್ನು ಹಂತ ಅಂದ್ಬಿಟ್ಟು ಅದು ತೋರಿಸ್ತಾರೆ. ಇದಕ್ಕೆ ಸ್ವಲ್ಪ ವ್ಯಾಖ್ಯಾನಗಳು ವಿಷಯ ಇದಾಗಿದೆ. ಅದನ್ನು ಮುಂದಿನ ಕ್ಲಾಸ್ನಲ್ಲಿ ಇದು ಮತ್ತು 14ನೇ ಶ್ಲೋಕವನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ಬೋದು. ಇದರಲ್ಲಿ ಶರಣಾಗತಿ ದೀಪಿಗೆಯಲ್ಲಿ ಬಂದಂತೆ 2 ಬರುತ್ತೆ. ಅದಕ್ಕೆ ಏನೇನು ಕರ್ಮಗಳು ಹೋಗುತ್ತೆ ಅಂದ್ಬಿಟ್ಟು ಅಂತ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ನೋಡೋಣ ಇನ್ನು ಮುಂದಿನ ಕ್ಲಾಸು ನಂದು ನಾಳೆ. ಅವಳು